ॐ चिदम्बरमठाधीशं सिद्धारूढयतीश्वरं शिष्यप्रशिष्यरूपेण बोधकं गुरुमाश्रये यदङ्घ्रिकमलद्वन्द्वं तापत्रयनिवारणं शान्तैक्यपदं देवं सिद्धारूढमहं भजे। सिद्धारूढमहं भजे। ಅದ್ವೈತ ಸಾರ್ವಭೌಮ ಚಕ್ರವರ್ತಿ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ, ಜಗದ್ಗುರು ಶಿವರಾಮವಧೂತರ, ಜಗದ್ಗುರು ಭಾರತೀಯಪ್ಪಾಜಿಯವರ ಪವಿತ್ರ ಚರಣಾರವಿಂದಗಳಲ್ಲಿ ಅನಂತ ಶಿರಸಾಷ್ಟಾಂಗ ಪ್ರಣಾಮವನ್ನು ಸಲ್ಲಿಸುತ್ತೇನೆ. ಶ್ರೀಮನ್ ನಿಜಗುಣ ಶ್ರೀಗಳವರು ಕೈವಲ್ಯ ಪದ್ಧತಿಯೊಳಗೆ ನೀತಿ ಕ್ರಿಯಾಚಾರ್ಯ ಸ್ಥಳದಲ್ಲಿ ಬಹು ಸುಂದರವಾಗಿರ್ತಕ್ಕಂಥ ಉಪದೇಶವನ್ನು ಮಾಡ್ತಾಯಿದ್ದಾರೆ. ಸುಮ್ಮನಾಗದು ಅರಿವಿನಿಂದ ವಿಮುಕ್ತಿ, ನೆಮ್ಮಿಲೇಶನಿಸುವ ಗುಣಗಣವಿಲ್ಲದ ಬಗೆ. ಅರಿವಿನಿಂದ ವಿಮುಕ್ತಿ, ಜ್ಞಾನದಿಂದಲೇ ಮೋಕ್ಷ ಆಗ್ತದೆ ಅಂತ ಹೇಳಿದರು. ಆದರೆ ಆ ಜ್ಞಾನ ಆಗಬೇಕಾದ್ರೆ ನೆಮ್ಮಿಲೇಶನಿಸುವ ಗುಣಗಣವಿಲ್ಲದ ಬಗೆ. ಶ್ರೇಷ್ಠವಾದ ಸದ್ಗುಣಗಳನ್ನು ನಾವು ಸಂಪಾದನೆ ಮಾಡದ ಹೊರತು ನಮಗೆ ಜ್ಞಾನ ಅನ್ನುವಂಥದ್ದು ಆಗೋದಿಲ್ಲ ಅಂತ ಹೇಳಿದರು. ಪರಿಪಕ್ವ ಹೃದಯವಲ್ಲದ ಮಂದ ಮನುಜರಿಗೆ ಬರಿದೆ ಬೋಧಿಪನೆಂಬ ಭ್ರಮ ಏಕ ಮನುಜ ಅಂತ ಹೇಳ್ತಾರೆ. ನಮ್ಮ ಹೃದಯ ಪರಿಶುದ್ಧ ಆಗಿಲ್ಲ ಅಂತಂದರೆ ನಾವು ಎಷ್ಟೋ ಬೋಧ ಮಾಡಿದ್ರೂ ಕೂಡ ಅವನಿಗೆ ಜ್ಞಾನೋದಯ ಅನ್ನುವಂಥದ್ದಾಗೋದಿಲ್ಲ. ಶುದ್ಧಾಂತಃಕರಣ ಉಳ್ಳವರಿಗೆ ನಾವು ಜ್ಞಾನಬೋಧ ಮಾಡಿದರೆ ಮಾತ್ರ ಅವರಿಗೆ ಯಥಾರ್ಥವಾದ ಸ್ವರೂಪದ ಸಾಕ್ಷಾತ್ಕಾರದ ದರ್ಶನವನ್ನು ಪಡಿತಾ ಇದ್ದಾರೆ. ಅದಕ್ಕೆ ಉಪನಿಷತ್ನಲ್ಲಿಯೂ ಕೂಡ ಉಪದೇಶ ಮಾಡಿಕೊಂಡು ಬಂದರು. ತಸ್ಮೈ ಸ್ವವಿದ್ವಾನ್ ಉಪಸನ್ಯಾಯ ಸಮ್ಯಕ್ ಪ್ರಶಾಂತಚಿತ್ತಾಯ ಶಮಾನ್ವಿತಾಯ ಏನಾಕ್ಷರಂ ಪುರುಷೋ ವೇದ ತಾಂ ಪ್ರೋವಾಚ ತತ್ವತೋ ಬ್ರಹ್ಮವಿದ್ಯಾಂ ಅಂತೇಳಿ ಮುಂಡಕೋಪನಿಷತ್ತಿನಲ್ಲಿ ಒಂದು ಮಂತ್ರದಲ್ಲಿ ಹೇಳ್ತಾರೆ. ಅಂದರೆ ಸದ್ಗುರುಗಳು ಯಾರಿಗೆ ಬೋಧವನ್ನು ಮಾಡಬೇಕು? ತತ್ವಜ್ಞಾನಿಗಳು ನಾವು ಬ್ರಹ್ಮೋಪದೇಶವನ್ನು ಮಾಡಬೇಕಾಗಿತ್ತು ಅಂತಂದರೆ ಆ ಅಧಿಕಾರಿ ಹೇಗಿರಬೇಕು ಅನ್ನೋದನ್ನು ಈ ಮಂತ್ರದಲ್ಲಿ ಬೋಧ ಮಾಡ್ತಾ ಇದ್ದಾರೆ. ತಸ್ಮೈ ಸ್ವವಿದ್ವಾನ್ ಉಪಸನ್ಯಾಯ ಸಮ್ಯಕ್ ಪ್ರಶಾಂತಚಿತ್ತಾಯ ಶಮಾನ್ವಿತಾಯ. ಯಾರು ಸದ್ಗುರುಗಳಿಗೆ ಚೆನ್ನಾಗಿ ಶರಣಾಗತರಾಗಿದ್ದಾರೆಯೋ, ತಮ್ಮನ್ನು ಸದ್ಗುರುಗಳಿಗೆ ಸಮರ್ಪಣೆ ಮಾಡಿಕೊಂಡಿದ್ದಾರೆಯೋ, ಯಾರ ಚಿತ್ತ ಅನ್ನುವಂಥದ್ದು ಪ್ರಶಾಂತವಾಗಿದೆಯೋ. ಯಾಕಂದರೆ ನಮ್ಮ ಚಿತ್ತ ಪ್ರಾಪಂಚಿಕ ಗೊಂದಲದೊಳಗಿತ್ತು ಅಂತಂದರೆ, ಪ್ರಪಂಚದ ವಿಷಯಗಳಲ್ಲಿ ನಮ್ಮ ಮನಸ್ಸು ಹರಿದಾಡ್ತಾ ಇತ್ತು ಅಂತಂದರೆ ನಮಗೆ ಶಾಂತಿ ಅನ್ನುವಂಥದ್ದು ಇರೋದಿಲ್ಲ. ನಮ್ಮ ಮನಸ್ಸು ಯಾವಾಗಲೂ ಪ್ರಶಾಂತವಾಗಿರಬೇಕು. ಪ್ರಾಪಂಚಿಕ ಎಲ್ಲ ವಿಷಯ ವಾಸನೆಗಳನ್ನು ಬಿಟ್ಟಿರಬೇಕು. ವಿಷಯ ಚಿಂತನದಿಂದ ವಿಮುಖ ಆಗಿರಬೇಕು. ಶಮಾನ್ವಿತಾಯ ಅಂತ ಹೇಳ್ತಾರೆ. ನಮ್ಮ ಮನಸ್ಸಿನ ಒಂದು ಏಕಾಗ್ರತೆ ಎನ್ನುವಂಥದ್ದು ಇರಬೇಕಂತಾರೆ. ಮನಸ್ಸು ಯಾವಾಗಲೂ ಅಂತರ್ಮುಖವಾಗಿ ಆತ್ಮವಿಚಾರದಲ್ಲಿ ತೊಡಗಿರಬೇಕು. ಹೀಗೆ ಯಾರ ಮನಸ್ಸನ್ನುವಂಥದ್ದು ಶಮದಮಾದಿ ಸದ್ಗುಣಗಳಿಂದ ಕೂಡಿಕೊಂಡಿದೆಯೋ, ಯಾರ ಚಿತ್ತವೃತ್ತಿ ಅನ್ನುವಂಥದ್ದು ಪ್ರಶಾಂತವಾಗಿದೆಯೋ, ಅಂಥ ಸಚ್ಚಿಷ್ಯನಿಗೆ, ಶರಣಾಗತನಾಗಿರ್ತಕ್ಕಂಥ ಸಚ್ಚಿಷ್ಯನಿಗೆ ಈ ಬ್ರಹ್ಮವಿದ್ಯೆಯನ್ನು ಬೋಧ ಮಾಡಬೇಕು. ಯಾಕಂದರೆ ಇದನ್ನು ನಾವು ಅರಿತುಕೊಂಡೇವಿ ಅಂತ ನಾವು ಮುಕ್ತರಾಗಿ ಬಿಡ್ತಾ ಇದ್ದೀವಿ. ನಮಗೆ ಯಥಾರ್ಥವಾದ ಸ್ವರೂಪದ ಸಾಕ್ಷಾತ್ಕಾರ ಆಗಿ ನಾವು ಈ ಭವಸಾಗರದಿಂದ ತಾರಣೆ ಹೊಂತಾ ಇದ್ದೀವಿ ಎನ್ನುವಂಥ ಮಾತನ್ನು ಉಪನಿಷತ್ ಮಾತೆ ನಮಗೆ ಬಹು ಸುಂದರವಾಗಿ ಬೋಧ ಮಾಡ್ಕೊಂಡು ಬಂದಾಳೆ.
ಅಂಥ ಸದ್ಗುಣಗಳನ್ನು ಶ್ರೀಮನ್ ನಿಜಗುಣ ಶ್ರೀಗಳವರು ಈ ಒಂದೇ ನುಡಿಯೊಳಗೆ ಭಾಳ ಸುಂದರವಾಗಿ ಹೇಳ್ಕೊಂಡು ಬಂದರು. ಗುರುಪಾದ ಸೇವೆ, ಶರಣರ ಸಂಘ, ಹರಪೂಜೆ, ಕರುಣ, ವಿನಯ, ನಿಜಯ ಸಮಯ ನಿಷ್ಠೆ, ವಿರತಿ, ವಿವೇಕ, ವಿದ್ಯೆ, ಶಮ, ದಮ, ಸತ್ಯ, ಧರ್ಮ, ವರಭಕ್ತಿ ನೀತಿಗಳ ಬಲವಿಲ್ಲದವನಿಗೆ ಅಂತ ಹೇಳಿದರು. ಒಂದೇ ನುಡಿಯೊಳಗೆ ಅನೇಕ ಒಂದು ಸದ್ಗುಣಗಳ ವಿಚಾರವನ್ನು ನಿಜಗುಣಶೀಲವರು ನಮಗೆ ಮಾಡ್ತಾ ಬರ್ತಾ ಇದ್ದಾರೆ. ಕರುಣ ಅಂತ ಹೇಳ್ತಾರೆ. ಕರುಣ ಅಂತ ಯಾವುದಕ್ಕೆ ಕರೀತಾ ಇದ್ದಾರೆ ಅಂತಂದ್ರೆ ಅದಕ್ಕೆ ಹೇಳ್ತಾರೆ, ಆತ್ಮವತ್ ಸರ್ವಭೂತೇಷು ಯೋಹಿತಾಯ ಸುಖಾಯ ಚ ವರ್ತತೆ ಸತತಂ ದೃಷ್ಟ ಕ್ರಿಯಾಹೇಷ ದಯಾಸ್ಮೃತ ಅಂತ ಹೇಳಿದರು. ದಯಾ ಮತ್ತು ಕರುಣೆ ಇವೆರಡು ಪರ್ಯಾಯ ಶಬ್ದಗಳದಾವ. ಅಂದರೆ ದುಃಖದಲ್ಲಿರುವಂಥ, ಕಷ್ಟದಲ್ಲಿರುವಂಥ ಜೀವಿಗಳನ್ನು ಕಂಡು ನಮ್ಮ ಮನಸ್ಸಿನೊಳಗೆ ಆ ಕಷ್ಟವನ್ನು ಪರಿಹಾರ ಮಾಡಬೇಕು ಅನ್ನುವಂಥ ಈ ಒಂದು ಭಾವನೆ ಅನ್ನುವಂಥದ್ದು ನಮಗೆ ಬಂತು ಅಂತಂದರೆ ಇದಕ್ಕೆ ಕರುಣೆ ಅಂತ ಹೇಳ್ತಾ ಇದ್ದಾರೆ. ಆತ್ಮವತ್ ಸರ್ವಭೂತೇಷು, ನಾವು ಎಲ್ಲ ಜೀವರಾಶಿಗಳನ್ನು ಆತ್ಮದಂತೆ ಕಾಣಬೇಕು. ಆ ಎಲ್ಲ ಜೀವಿಗಳಿಗೆ ಯೋ ಹಿತಾಯ ಸುಖಾಯ ಚ ವರ್ತತೆ ಸತತಂ, ಅಂದರೆ ಸದಾವಕಾಲದಲ್ಲಿ ಆ ಜೀವಿಗಳ ಹಿತಕ್ಕೋಸ್ಕರವಾಗಿ, ಅವುಗಳ ಒಂದು ಸುಖಕ್ಕೋಸ್ಕರವಾಗಿ ಯಾವನು ಅನೇಕ ಕ್ರಿಯಾದಿಗಳನ್ನು ಮಾಡ್ತಾ ಇದ್ದಾನೋ, ಅವರ ಹಿತವನ್ನು ಅವ್ರ ಹಿತಕ್ಕಾಗಿಯೇ ಪ್ರಯತ್ನ ಮಾಡ್ತಾ ಇದ್ದಾನೋ, ಎಲ್ಲ ಜೀವಿಗಳಿಗೆ ಸುಖ ಆಗಲಿ ಅಂಥೇಳಿ ಈ ರೀತಿಯಾಗಿ ಯಾವನು ವರ್ತನ ಮಾಡ್ತಾ ಇದ್ದಾನೋ ಇದಕ್ಕೆ ದಯಾ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಕರುಣೆ ಅಂತ ಹೇಳ್ಕೊಂಬರ್ತಾ ಇದ್ದಾರೆ. ಅದಕ್ಕೆ ಒಂದು ಶ್ಲೋಕದಲ್ಲಿ ಮಹಾತ್ಮರು ಭಾಳ ಸುಂದರವಾಗಿ ಹೇಳ್ತಾರೆ, ಪರಸ್ಮಿನ್ ಬಂಧುವರ್ಗೇ ವಾ ಮಿತ್ರೇ ದ್ವೇಷೇ ರಿಪೌಸ್ತತಾ ಆತ್ಮವತ್ ವರ್ತಿತವ್ಯಂ ಹಿ ದಯೇಶಾ ಪರಿವರ್ತಿತ. ನೋಡಿರಿ, ನಮಗೆ ನೆಂಟರಲ್ಲಿ ಆಗಲಿ ಅಥವಾ ಬೇರೆ ಯಾರೇ ಅದಾರಂದ್ರೂ ಕೂಡ ಪರರಲ್ಲಿ ಆಗಲಿ ಮಿತ್ರರಲ್ಲಿ ಆಗಲಿ ಮತ್ತು ದ್ವೇಷದಿಂದ ಕೂಡಿಕೊಂಡಿರ್ತಕ್ಕಂಥ ಶತ್ರುವಿನಲ್ಲಿ ಆಗಲಿ ತನ್ನಂತೆ ಅವರು ಅಂತ ತಿಳ್ಕೊಂಡು ನಾವು ವರ್ತನೆ ಮಾಡೋದಕ್ಕನ ದಯಾ ಅಥವಾ ಕರುಣೆ ಅಂತ ಕರ್ಕೊಂಡು ಬರ್ತಾ ಇದ್ದಾರೆ. ನಮಗೆ ಶತ್ರುನೇ ಇರಲಿ ಯಾರೇ ಇರಲಿ, ಆತ್ಮವತ್ತು ತನ್ನಂತೆ ನಮ್ಮಂತೆ ಅವರು ಇದ್ದಾರೆ ಅಂಥೇಳಿ ಈ ಒಂದು ಕರುಣಾಭಾವ ಅನ್ನುವಂಥದ್ದಿರಬೇಕು. ನಮ್ಮ ಮನಸ್ಸಿನಲ್ಲಿ ಆ ಎಲ್ಲ ಜೀವಿಗಳನ್ನು ತನ್ನಂತೆ ಕಾಣಬೇಕು ಅಂತೆ, ಪರರನ್ನು ತನ್ನಂತೆ ಕಾಣುವತನ ನಮಗೆ ಬಂದಾಗ ನಮ್ಮ ಹೃದಯದಲ್ಲಿ ಕರುಣ ಅನ್ನುವಂಥದ್ದು ಉತ್ಪತ್ತಿಯಾಗ್ತದೆ. ನಾವು ಅವರನ್ನು ದ್ವೇಷದಿಂದ ನೋಡ್ಲಿಕ್ಕತ್ತಿದ್ದೀವಿ ಅಂತಂದರೆ ನಾವು ಕ್ರೂರರಾಗಿ ಬಿಡ್ತಾ ಇದ್ದೀವಿ. ನಮ್ಮಲ್ಲಿ ಅವ್ರ ಬಗ್ಗೆ ವೈರತ್ವ ಅನ್ನುವಂಥದ್ದು ಉಂಟಾಗ್ತದೆ. ಅದಕ್ಕೆ ಇಲ್ಲಿ ಅಂಥ ವೈರಭಾವವನ್ನು ನಾವು ಉಂಟು ಮಾಡಿಕೊಳ್ಳಲಾರದೆ ಸದಾ ಅವರೊಂದಿಗೆ ಪ್ರೇಮದಿಂದ ಇರಬೇಕು. ಅವರಲ್ಲಿ ನಮಗೆ ಪ್ರೀತಿ ಇರಬೇಕು. ಅವರ ಕಷ್ಟವನ್ನು ನಾವು ಆದಷ್ಟು ಪರಿಹಾರ ಮಾಡಬೇಕು ಅಂತ ಈ ರೀತಿಯಾಗಿ ನಮಗೆ ಉಪದೇಶ ಅನ್ನುವಂಥದ್ದನ್ನು ಮಾಡ್ಕೊಂಡು ಬರ್ತಾರೆ. ಒಂದು ಸಲ ಒಬ್ಬ ಪಂಡಿತ ಹೊರಟಿದ್ದ ಮಾರ್ಗದಲ್ಲಿ ಹೊರಟಿದ್ದ. ಹೋಗುವಾಗ ಅಲ್ಲಿ ಒಂದು ಮುಂಗುಲಿ, ಅದು ಕುರುಡಾಗಿತ್ತು, ಅಂಧವಾಗಿತ್ತು, ಕಣ್ಣು ಕಾಣಿಸ್ತಾ ಇದ್ದಿದ್ದಿಲ್ಲ. ಮತ್ತೊಂದು ಮುಂಗುಲಿ ಏನು ಮಾಡಿತ್ತು ಅಂತಂದರೆ, ಪಾಪ ಅದು ಮುಂದೆ ಹೋಗಲಿಕ್ಕೆ ದಾರಿನೇ ಗೊತ್ತಿಲ್ಲ. ಅಂಧ ಮುಂಗುಲಿಗೆ ಒಂದು ಉದ್ದವಾಗಿರ್ತಕ್ಕಂಥ ಒಂದು ಕಡ್ಡಿಯನ್ನು ತಗೊಂಡು ಬಂತು. ಅದರ ಬಾಯಿಯೊಳಗೆ ಅದನ್ನು ಕೊಡ್ತು, ಒಂದು ತುದಿಯನ್ನು. ಇನ್ನೊಂದು ತುದಿಯನ್ನು ತನ್ನ ಬಾಯಿಯೊಳಗೆ ಇಟ್ಟುಕೊಂಡು ಅದನ್ನು ಕರ್ಕೊಂಡು ಹೋಯ್ತದು. ಯಾಕೆ ಎಲ್ಲಾದರೂ ಬಿದ್ದು ಅದಕ್ಕೆ ಪ್ರಾಣ ಹೋಗೀತು ಅಂತ ತಿಳ್ಕೊಂಡು ಆ ಕುರುಡವಾಗಿರ್ತಕ್ಕಂಥ ಮುಂಗುಲಿಯನ್ನು ತನ್ನ ಸ್ಥಾನಕ್ಕೆ, ತಾವು ವಾಸ ಮಾಡುವಂಥ ಸ್ಥಾನಕ್ಕೆ ಅದನ್ನು ಕರ್ಕೊಂಡು ಹೋಗುವುದನ್ನು ಒಬ್ಬ ಪಂಡಿತ ನೋಡ್ತಾ ಇದ್ದಾನೆ. ಅಂದರೆ ಪ್ರಾಣಿಗಳಲ್ಲಿ ಎಂಥ ಒಂದು ಕರುಣ ಅನ್ನುವಂಥದ್ದಲ್ಲ, ಅವುಗಳಲ್ಲಿ ಎಂಥ ಒಂದು ದಯಾಬುದ್ಧಿ ಅನ್ನುವಂಥದ್ದಲ್ಲ ಅಂಥೇಳಿ ಅದನ್ನು ನೋಡಿಕೊಂಡು ಅರ್ಥೈಸಿಕೊಂಡಂತೆ.
ಅಂದರೆ ಈ ದಯಾ ಕರುಣ ಅನ್ನುವಂಥದ್ದು ಪ್ರಾಣಿಗಳಲ್ಲಿಯೂ ಕೂಡ ನಾವು ನೋಡ್ತಾ ಇದ್ದೀವಿ ಅಂತ. ಕರುಣದಿಂದ ಅತಿಶಯವಹ ಧರ್ಮಮುಂಟೆ. ಲೋಕದೊಳಗೆ ಕರುಣಾಗುಣಕ್ಕಿಂತಲೂ ಹೆಚ್ಚಿನ ಶ್ರೇಷ್ಠವಾಗಿರ್ತಕ್ಕಂಥ ಧರ್ಮ ಅದೇನು ಅಂತಂದರೆ ಇಲ್ಲ. ಶ್ರೇಷ್ಠವಾದ ಧರ್ಮ ಯಾವುದು ಅಂತಂದರೆ ಕರುಣೆ ಅಂತ ಹೇಳ್ತಾ ಇದ್ದಾರೆ. ಅಂಥ ಕರುಣಾಗುಣವನ್ನು ನಾವು ನಮ್ಮ ಜೀವನದೊಳಗೆ ಅದನ್ನು ನಾವು ಬೆಳೆಸ್ಕೊಳ್ಬೇಕು ಅನ್ನುವಂಥ ಮಾತನ್ನು ಶ್ರೀಮನ್ನಿಜಗುಣಶ್ರೀಗಳವರು ಇಲ್ಲಿ ಕರುಣೆ ಅನ್ನುವಂಥ ಮಾತನ್ನು ಹೇಳ್ಕೊಂಡು ಬರ್ತಾ ಇದ್ದಾರೆ. ಒಂದು ಸಲ ಒಬ್ಬ ವರ್ತಕನಾಗಿರ್ತಕ್ಕಂಥವನು ಭಾಳ ಶ್ರೀಮಂತನಾಗಿದ್ದ. ಆದರೆ ಯಾವಾಗಲೂ ಅವನು ದಾನ ಧರ್ಮಗಳನ್ನು ಮಾಡ್ತಿದ್ದ, ಯಜ್ಞಾದಿ ಕ್ರಿಯೆಗಳನ್ನು ಮಾಡ್ತಿದ್ದ, ಭಾಳಷ್ಟು ಯಜ್ಞಗಳನ್ನು ಮಾಡಿ ಪುಣ್ಯವನ್ನು ಸಂಗ್ರಹ ಮಾಡಿಕೊಂಡಿದ್ದ. ಕಾಲಕ್ರಮೇಣ ಅವನಿಗೆ ಭಾಳ ಬಡತನ ಅನ್ನುವಂಥದ್ದು ಬಂತು. ಜೀವನ ನಡೆಸುವುದೇ ಭಾಳ ಕಷ್ಟ ಆಗಿಬಿಡ್ತು. ಆವಾಗ ಹೆಂಡತಿ ಹೇಳಿದ್ಲು, ಏನ್ರಿ ನಮಗೆ ಮನೆಯೊಳಗೆ ಉಪವಾಸ ಇರೋದು ಬಂದದ, ನಾವು ಪೂರ್ವದಲ್ಲಿ ಎಷ್ಟು ಶ್ರೀಮಂತರಾಗಿದ್ದೀವಿ, ಆದರೆ ನಮ್ಮಲ್ಲಿರ್ತಕ್ಕಂಥ ಎಲ್ಲ ಸಂಪತ್ತು ಅನ್ನುವಂಥದ್ದು ಎಲ್ಲ ಯಜ್ಞ ಯಾಗ ಮಾಡಿ ಎಲ್ಲ ಕಳ್ಕೊಂಡು ಬಿಟ್ಟೀವಿ. ಆದರೆ ಮುಂದೆ ಉಪಜೀವನ ಮಾಡೋದು ಹೇಗೆ ಅಂತ ಆಕೆ ಹೇಳ್ತಾ ಇದ್ದಾಳೆ. ನೋಡಿರಿ, ನೀವು ಮಾಡಿರ್ತಕ್ಕಂಥ ಯಜ್ಞದಲ್ಲಿ ಕೆಲವೊಂದು ಪುಣ್ಯ ಭಾಗವನ್ನು ರಾಜನಿಗೆ ಕೊಟ್ಟು ಅವರಿಂದ ಒಂದಿಷ್ಟು ಹಣವನ್ನು ತಗೊಂಡು ಬರಲಿಲ್ಲ, ಆ ಹಣದಿಂದ ನಾವು ಸುಖವಾಗಿ ಜೀವನ ಮಾಡಬಹುದು ಅಂತ ಹೆಂಡತಿ ಹೇಳಿದ್ಲು. ಭಾಳ ಒಳ್ಳೆಯದಾಯಿತು. ಹಾಗಾದರೆ ನಾನು ರಾಜನನ್ನು ಭೇಟಿಯಾಗಿ ಹೋಗಬೇಕಂದ್ರೆ ನಡ್ಕೊಂಡು ಪ್ರಯಾಣ ಮಾಡಬೇಕಾಗ್ತದೆ. ಮಧ್ಯದಲ್ಲಿ ಹಸಿವೆ ಆದ್ರೆ ಊಟಕ್ಕೆ ಏನಾದರೂ 1-2-3 ರೊಟ್ಟಿ ಮಾಡಿಕೊಡು ಅಂತ ಕೇಳಿದ. ಆಗಲಿ ಅಂಥೇಳಿ ಪಕ್ಕದ ಮನೆಗೆ ಹಿಟ್ಟಿಸ್ಕೊಂಡು ಬಂದು ಒಂದು 3-4 ರೊಟ್ಟಿ ಮಾಡಿಕೊಟ್ಲು. ಆವಾಗ ಅವನು ಕಟ್ಕೊಂಡು ನಡ್ಕೊತ ಹೊರಟ. ಮಧ್ಯಾಹ್ನದ ಬೇಸಿಗೆ ಬಿಸಿಲು, ನಡೆದು ಭಾಳ ದಣವಾಗಿತ್ತು, ಭಾಳ ಹಸಿವೆಯಾಗಿತ್ತು. ಪಕ್ಕದಲ್ಲಿ ಒಂದು ಬಾವಿ ಇರುವುದನ್ನು ನೋಡಿದ. ಈ ಅರಣ್ಯದೊಳಗೆ ಒಂದು ಬಾವಿ ಇದೆ, ಇಲ್ಲೇ ಊಟ ಮಾಡಿ ನೀರು ಕುಡಿದು ಹೋದ್ರಾಯ್ತು ಅಂತ ಅಲ್ಲಿಗೆ ಹೋದ. ಆ ಬಾವಿ ಪಕ್ಕದಲ್ಲೇ ಒಂದು ಮರದ ಕೆಳಗೆ ನೆರಳಿತ್ತು. ಅಲ್ಲಿ ಒಂದು ನಾಯಿ ತನ್ನ ಮರಿಗಳಿಗೆ ಜನ್ಮವನ್ನು ಕೊಟ್ಟು ಸುಮಾರು 3-4 ದಿನ ಆಗಿತ್ತು. ಅದಕ್ಕೆ ಆಹಾರ ಸಿಕ್ಕಿದ್ದಿಲ್ಲ, ಬಹಳ ನಿಶ್ಶಕ್ತಿಯಿಂದ ಕೂಡಿಕೊಂಡಿತ್ತು. ಆವಾಗ ವರ್ತಕ ವಿಚಾರ ಮಾಡ್ತಾ ಇದ್ದಾನೆ, ಪಾಪ ಈ ನಾಯಿಗೆ ಆಹಾರ ಇಲ್ಲದ ಸಾಯ್ತಾ ಇದೆ. ನಾಯಿ ಸತ್ರ ಮರಿಗಳು ಕೂಡ ಸತ್ತು ಹೋಗಿಬಿಡ್ತಾ ಇದ್ದಾವೆ. ಅವನಿಗೆ ಕರುಣಾ ಬಂತು. ಆ ನಾಯಿಯನ್ನು ಹೇಗಾದರೂ ಮಾಡಿ ಬದುಕಿಸ್ಬೇಕಂಥೇಳಿ ಅದಕ್ಕೆ 2 ರೊಟ್ಟಿಯನ್ನು ಹಾಕಿದ. ಆ ರೊಟ್ಟಿಯನ್ನು ತಿಂದು ಮತ್ತೆ ನಾಯಿ ಇವನು ನೋಡ್ಲಿಕ್ಕತ್ತು. ಇನ್ನು ಉಳಿದು 2 ರೊಟ್ಟಿ ಇದ್ದಲ್ಲ, ಅವು 2 ರೊಟ್ಟಿಯನ್ನು ನಾಯಿಗೆ ಹಾಕಿದ. 4 ರೊಟ್ಟಿಯನ್ನು ನಾಯಿಗೆ ದಾನ ಮಾಡಿಬಿಟ್ಟ. ಆವಾಗ ನಾಯಿ ಭಾಳ ಸಶಕ್ತ ಆಯಿತು. ಆ ನಾಯಿ ಜೀವ ಉಳಿತು, ಮರಿಗಳು ಕೂಡ ಜೀವದಿಂದ ಉಳ್ಕೊಂಡು ಅಲ್ಲಿಂದ ನೀರು ಕುಡ್ಕೊಂಡು ಮುಂದೆ ಪ್ರಯಾಣ ಬೆಳೆಸಿದ. ಮಹಾರಾಜನಲ್ಲಿಗೆ ಹೋಗಿ ತನ್ನ ಕಷ್ಟವನ್ನು ಕೇಳಿಕೊಳ್ತಾ ಇದ್ದಾನೆ. ಮಹಾರಾಜರೇ, ನನ್ನ ಜೀವನದೊಳಗೆ ಅನೇಕ ಯಜ್ಞಾದಿಗಳನ್ನು ಮಾಡಿದ್ದೀನಿ, ನನ್ನೊಳಗೆ ಅಪಾರವಾದ ಪುಣ್ಯದ ಸಂಗ್ರಹ ಅದ, ಮತ್ತು ನನ್ನ ಯಜ್ಞವನ್ನು ನೀವು ತಗೊಂಡು ನನಗಷ್ಟು ಹಣವನ್ನು ಕೊಡಬೇಕು ಅಂತ ಕೇಳಿಕೊಂಡ. ಆಗ ಮಹಾರಾಜ ಜ್ಯೋತಿಷ್ಯಗಾರನ್ನು ಕರೆದು ಹೇಳ್ತಾ ಇದ್ದಾನೆ, ನೋಡು, ಇವನ ಜೀವನದಲ್ಲಿ ಮಾಡಿರ್ತಕ್ಕಂಥ ಯಾವ ಯಜ್ಞದ ಫಲ ಅನ್ನುವಂಥದ್ದು ಶ್ರೇಷ್ಠದ, ಅಧಿಕವಾದ ಪುಣ್ಯ ಯಾವ ಯಜ್ಞದೊಳಗೆ ಸಿಕ್ಕದ ಅದನ್ನು ನನಗೆ ತಿಳಿಸಿ ಹೇಳು ಅಂತಂದಾಗ, ಆವಾಗ ಜ್ಯೋತಿಷ್ಯಗಾರ ತನ್ನ ಜ್ಯೋತಿಷ್ಯನ ತೆಗೆದು ನೋಡ್ತಾ ಇದ್ದಾನೆ. ಆವಾಗ ಅವನಿಗೇನು ಕಂಡು ಬಂತು ಅಂತಂದರೆ, ಆ ಬರುವಾಗ ದಾರಿಯೊಳಗೆ 4 ನಾಯಿಗೇನು ರೊಟ್ಟಿ ಕೊಟ್ಟಿದ್ದಲ್ಲ, ಅದು ದೊಡ್ಡ ಪುಣ್ಯ ಆಗಿತ್ತದು. ಆವಾಗ ಜ್ಯೋತಿಷ್ಯಗಾರ ರಾಜನಿಗೆ ಹೇಳ್ತಾನೆ, ಮಹಾರಾಜರೇ, ದಾರಿಯಲ್ಲಿ ಬರಬೇಕಾದ್ರೆ ನಾಯಿಗೆ 4 ರೊಟ್ಟಿಯನ್ನು ಕೊಟ್ಟಿದ್ದಾನೆ, ದಯೆಯಿಂದ ಕರುಣೆಯಿಂದ 4 ರೊಟ್ಟಿ ದಾನ ಮಾಡಿದಾನ, ಅದು ದೊಡ್ಡ ಪುಣ್ಯ ಅದು, ನೀವು ತಗೊಳ್ದಾದ್ರೆ ಅದನ್ನು ತಗೊಳ್ರಿ ಅಂತ ಜ್ಯೋತಿಷ್ಯಗಾರ ಹೇಳಿದ. ಆವಾಗ ವರ್ತಕ ಹೇಳ್ತಾ ಇದ್ದಾನೆ, ಮಹಾರಾಜರೇ, ಆ ಪುಣ್ಯ ಅದು ನನಗಾಗಿರಲಿ, ನಿಮಗೆ ಯಜ್ಞದಿಂದ ಬಂದಿರತಕ್ಕಂಥ ಯಾವುದಾದ್ರೂ ಪುಣ್ಯ ತಗೊಳ್ರಿ ಅಂತಂದಾಗ
ರಾಜನಿಗೆ ಸ್ವಲ್ಪ ಅವನಿಗೆ ಕರುಣಾ ಬಂತು. ಪಾಪ ಇಷ್ಟೆಲ್ಲ ಪುಣ್ಯ ಮಾಡಿದಾನ, ನಾನು ಇವರಿಂದ ಕಷ್ಟದೊಳಗದಾನ, ನಾ ಇವನಿಂದ ಯಾವ ಯಜ್ಞದ ಫಲ ತೊಗೊಳ್ಳೋದು ಬೇಡ, ನಾನು ಇವನಿಗೆ ಸ್ವಲ್ಪ ಧನ ಸಹಾಯವನ್ನು ಮಾಡಿದರೆ ನನಗೂ ಪುಣ್ಯ ಬರ್ತದೆ ಅಂಥೇಳಿ ಆವಾಗ ಅವ ಏನು ಮಾಡಿದ, ಅವನಿಗೆ ಸ್ವಲ್ಪ ಧನವನ್ನು ಕೊಟ್ಟು ಕಳಿಸಿಕೊಡ್ತಾ ಇದ್ದಾನೆ. ಹೀಗೆ ಆ ವರ್ತಕನಿಗೆ ಆ ಒಂದು ಕರುಣಾಮೂಲಕವಾಗಿ ನಾಯಿಗಳಿಗೆ ಹಾಕಿರತಕ್ಕಂಥ ರೊಟ್ಟಿಯಿಂದ ದೊಡ್ಡ ಪುಣ್ಯ ಅನ್ನುವಂಥದ್ದು ಪ್ರಾಪ್ತಿಯಾಯಿತು. ಹಂಗೆ ನಾವು ಜೀವಿಗಳಲ್ಲಿ ಒಂದು ಅಥವಾ ಕರುಣೆ ಅನ್ನುವಂಥದ್ದನ್ನು ತೋರ್ತೀವಿ. ಅಂದರೆ ಅವುಗಳಿಗೆ ಬಂದಿರತಕ್ಕಂಥ ಕಷ್ಟವನ್ನು ದೂರ ಮಾಡಬೇಕಂತಾರೆ. ಕರುಣಾ ಅಂದ್ರೇನು? ಜೀವಿಗಳಿಗೆ ಬಂದಿರತಕ್ಕಂಥ ಯಾವ ಕಷ್ಟ ಅದ, ದುಃಖ ಅದ, ಆ ದುಃಖವನ್ನು ನಾವು ಆದಷ್ಟು ಕಳಿಬೇಕು. ಅದು ಹಸಿವೆಯಿಂದ ಬಳಲ್ತಾ ಇತ್ತಂದ್ರೆ ಅನ್ನ ಕೊಡಬೇಕು, ಮೈ ಮೇಲೆ ಬಟ್ಟೆ ಇರಲಿಲ್ಲ ಅಂದರೆ ಬಟ್ಟೆ ಕೊಡಬೇಕು. ಅದರ ಪ್ರಾಣ ಹೋಗ್ತಾ ಇತ್ತು ಅಂತಂದ್ರೆ ನಾವು ಏನಾದರೂ ಕಷ್ಟಪಟ್ಟದನ್ನು ನಾವು ಬದುಕಿಸ್ಬೇಕು ಅದನ್ನು. ಹೀಗೆ ನಾವೇನು ಸಹಾಯ ಮಾಡುವಂಥದ್ದೇನದ, ಅವರ ಕಷ್ಟವನ್ನು ದೂರ ಮಾಡುವಂಥದ್ದೇನದ, ಇದೇ ಕರುಣೆ ಅಂತ ಹೇಳಿಸಿಕೊಳ್ತದೆ ಅಂಥೇಳಿ ಇಲ್ಲಿ ನಿಜಗುಣಶೀಲರು ಕರುಣಾ ಅನ್ನುವಂಥದ್ದು ಇದು ಒಂದು ಶ್ರೇಷ್ಠವಾಗಿರ್ತಕ್ಕಂಥ ಸದ್ಗುಣ ಅಂಥೇಳಿ ನಮಗೆ ಉಪದೇಶವನ್ನು ಮಾಡಿಕೊಂಡು ಬರ್ತಾ ಇದ್ದಾರೆ. ಅದಕ್ಕೆ ಇಂಥ ಶ್ರೇಷ್ಠವಾದ ಗುಣ ನಮ್ಮಲ್ಲಿ ಇರಬೇಕು. ಅದಕ್ಕೆ ದಯಾ ಧರ್ಮಕ ಮೂಲ ಹೈ, ಪಾಪ ಮೂಲ ಹೈ ಅಭಿಮಾನ್, ತುಳಸಿ ದಯಾ ಕವಿನ ಚೋಡೆಯೇ ಜಬ್ ತಕ್ ಘಟಮೆ ಪ್ರಾಣ ಅಂತ ಹೇಳಿದರು. ಅಂದರೆ ಈ ದಯಾ ಅನ್ನುವಂಥದ್ದು ಇದು ಧರ್ಮಕ್ಕೆ ಮೂಲ ಆಗ್ಯದ ಅಂತ. ನಮ್ಮೊಳಗೆ ಧರ್ಮ ಬೆಳಿಬೇಕಾಗಿತ್ತು ಅಂದರೆ ನಮ್ಮಲ್ಲಿ ದಯಾ ಇರಬೇಕು. ದಯಾ ಮೂಲಕವಾಗಿಯೇ ನಮ್ಮಲ್ಲಿ ಧರ್ಮ ಅನ್ನುವಂಥದ್ದಾಗ್ತದೆ. ಪಾಪ ಮೂಲ ಐ ಅಭಿಮಾನ, ನಮ್ಮೊಳಗೆ ಅಭಿಮಾನ ಬಂತು ಅಂತಂದು ಅದ ಪಾಪ ಅನಿಸ್ಕೊಳ್ತದೆ. ನಾವು ಅಭಿಮಾನವನ್ನು ಬಿಡಬೇಕು ಅಂತ ಹೇಳ್ತಾ ಇದ್ದಾರೆ. ಅಭಿಮಾನದಿಂದ ಪಾಪ ಆಗ್ತದೆ. ನಮ್ಮಲ್ಲಿ ದಯಾ ಅಥವಾ ಕರುಣಾ ಬಂತು ಅಂತಂದರೆ ಅದು ಧರ್ಮ ಅನಿಸ್ಕೊಳ್ತದೆ. ತುಳಸಿ ದಯಾ ಕವಿನ ಚೋಡಿಯೇ ಜಬ್ ತಕ್ ಘಟಮೆ ಪ್ರಾಣ. ಅಂದರೆ ನಮ್ಮಲ್ಲಿ ಯಾವ ಒಂದು ಪ್ರಾಣ ಇರ್ತದೆ, ನಮ್ಮ ಶರೀರದೊಳಗೆ ಎಲ್ಲಿವರೆಗೆ ಪ್ರಾಣ ಇರ್ತದೆ ಅಲ್ಲಿ ತನಕ ನಾವು ದಯಾ ಅನ್ನುವಂಥದ್ದನ್ನು ಬಿಡಬಾರದು ಅಂತ. ನಮ್ಮಲ್ಲಿರ್ತಕ್ಕಂಥ ದಯಾ ಅನ್ನುವಂಥದ್ದು ನಾವು ಬಿಟ್ಟೇವಿ ಅಂತಂದರೆ ಅದೇ ನಮಗೆ ಮುಂದೆ ಪಾಪ ಆಗ್ತದೆ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಇಲ್ಲಿ ಯಾವ ಶ್ರೀಮನ್ ನಿಜಗುಣಶೀಲವರು ಇದು ದಯಾ ಅನ್ನುವಂಥದ್ದು ಭಾಳ ಶ್ರೇಷ್ಠವಾಗಿರ್ತಕ್ಕಂಥ ಧರ್ಮ ಅಂತ ಹೇಳಿಸ್ಕೊಳ್ತದೆ. ದಯಾಭೂತೇಶು ಲೋಲುಪ್ತಂ, ಗೀತೆಯಲ್ಲಿ ಪರಮಾತ್ಮ ಹೇಳ್ತಾನೆ. ಭೂತೇಶು ದಯಾ, ಸಕಲ ಜೀವಿಗಳಲ್ಲಿ ನಾವು ದಯವುಳ್ಳವರಾಗಬೇಕು, ನಾವು ಕರುಣಾ ಉಳ್ಳವರಾಗಬೇಕು ಅಂತ ಬಹು ಸುಂದರವಾಗಿ ನಮಗೆ ಉಪದೇಶ ಮಾಡಿಕೊಂಡು ಬಂದಿದ್ದಾರೆ. ಹಾಗೆ ಒಂದು ಸಲ ಲಿಂಗರಾಜ ದೇಸಾಯಿಯವರು ಅವ್ರದ್ದೊಂದು ಮಾವಿನ ತೋಟ ಇತ್ತು. ಒಂದು 5 ಎಕರೆ ಮಾವಿನ ಗಿಡ ಹಚ್ಚಿದ್ರು. ಅದು ಫಲ ಬಿಟ್ಟಿತ್ತು. ಸಾಯಂಕಾಲ ಸಮಯ ಅವರು ಅಲ್ಲಿ ಆ ಮಾವಿನ ತೋಟದೊಳಗೆ ವಾಯುವಿಹಾರಕ್ಕೆ ಹೋಗಿದ್ದರು. ಆ ಗ್ರಾಮದೊಳಗೆ ಒಬ್ಬ ಬಡ ಹುಡುಗ, ಅವನಿಗೆ ಭಾಳ ಹಸಿವಾಗಿತ್ತು. ಹೊಲದಿಂದ ಬರಾಕತ್ತಿದ್ದ, ಹಣ್ಣುಗಳನ್ನು ನೋಡಿದ. ಹಣ್ಣು ಎಷ್ಟು ಪಕ್ವವಾಗಿದ್ದಾವಲ್ಲ, ಅದ್ರಾಗ ಒಂದೆರಡು ಹಣ್ಣು ಕಿತ್ಕೊಳ್ಬೇಕು ಅಂಥೇಳಿ ಮರಕ್ಕೆ ಕಲ್ಲು ಒಗೆದ. ಆ ಮರ ಅನ್ನುವಂಥದ್ದು 2 ಹಣ್ಣನ್ನು ಕೆಳಗೆ, ಹಣ್ಣಿಗೆ ಬಡಿದ ಕೂಡಲೇ 2 ಹಣ್ಣು ಕೆಳಗೆ ಬಿದ್ದು ಆ ಕಲ್ಲು ಹೋಗಿ ಲಿಂಗರಾಜ ದೇಸಾಯರ ತಲೆಗೆ ಬಡಿತು. ತಲೆ ಒಡೆದು ಹೋಯಿತು, ರಕ್ತ ಸುರಿಲಿಕ್ಕತ್ತು. ಆಳ ಮಗ ನೋಡ್ತಾ ಇದ್ದಾನೆ. ಅಯ್ಯೋ, ಮಹಾರಾಜರ ತಲೆ ಹೊಡಿತಲ್ಲ, ಯಾರು ಕಲ್ಲು ಒಗೆದ್ರು ಅಂತ ನೋಡಿದ. ಆ ಬಡ ಹುಡುಗ ಓಡ್ಲಿಕ್ಕತ್ತಿದ್ದ. ಅಯ್ಯೋ, ಮಹಾರಾಜರಿಗೆ ಕಲ್ಲು ಬಡಿತು, ನನಗಿನ್ನೇನೋ ಇವತ್ತು ಶಿಕ್ಷೆ ಆಗ್ತೈತೆ ಅಂಥೇಳಿ ಭಯದಿಂದ ಓಡಿ ಹೋದ. ಅವಾಗ ರಾತ್ರಿ ಸಮಯ ಮಹಾರಾಜರು ಲಿಂಗರಾಜ ದೇಸಾಯಿ ಅವರು ಹೇಳ್ತಾರೆ, ನೋಡು ಆ ಹುಡುಗನನ್ನು ಕರ್ಕೊಂಡು ಬರ್ರಿ ಅಂತ ಹೇಳಿದ. ಆವಾಗ ಆಳಮಗ ಹೋಗಿ ಆ ಹುಡುಗನನ್ನು ಕರ್ಕೊಂಡು ಬರ್ತಾ ಇದ್ದಾನೆ. ಅವ್ರ ತಂದೆಯನ್ನು ಕರ್ಕೊಂಡು ಬಂದ. ಆವಾಗ ಲಿಂಗರಾಜ ದೇಸಾಯರು ಹೇಳ್ತಾ ಇದ್ದಾರೆ, ಇವನೇ ನಿನ್ನ ಮಗ ಏನು ಅಂತ ಹೇಳಿದ.
ಅವಾಗ ಅಲ್ಲಿ ಆಳ್ಮಕ್ಕಳಾಗಲಿ ಉಳಿದವರೆಲ್ಲ ಇವ್ರಿಗೇನು ಶಿಕ್ಷೆ ಕೊಡ್ತಾರೋ ಅಂತ ಎಲ್ಲರೂ ಕಾತುರದಿಂದ ನೋಡ್ತಾ ಇದ್ದರು. ನಮಗೆ ಭಾಳ ಬಡತನ ಸ್ಥಿತಿ ಅದ್ರಿ, ನೀವೇನು ಶಿಕ್ಷೆ ಕೊಟ್ಟರು ನಾವು ಅನುಭೋಗ ಮಾಡ್ತೀವಿ, ಆದರೆ ನಮ್ಮನ್ನು ಊರು ಬಿಟ್ಟು ಹೊರಗೆ ಕಳಿಸ್ಬೇಡ್ರಿ ಅಂತ ಭಾಳ ದೈನ್ಯದಿಂದ ಬೇಡಿಕೊಂಡ. ಆವಾಗ ಲಿಂಗರಾಜ್ ದೇಸಾಯಿ ಹೇಳ್ತಾರೆ, ನೋಡಪ್ಪ, ಆ ಮರ ಕಲ್ಲು ಹೊಡೆಸ್ಕೊಂಡು 2 ಹಣ್ಣು ಕೊಟ್ಟದು. ಈಗ ನಾ ಏನಾದರೂ ಅವನಿಗೆ ಶಿಕ್ಷೆ ಕೊಟ್ಟ ಅಂತಂದ್ರೆ ಆ ಮರಕ್ಕಿಂತಲೂ ನಾನು ಕನಿಷ್ಠನಾಗ್ತೀನಿ. ಆ 5 ಎಕರೆ ಮಾವಿನ ತೋಟ ಅದಲ್ಲ, ಅದನ್ನು ಹುಡುಗನ ಹೆಸರಲ್ಲೇ ಬರೆದಿದ್ದೀನಿ, ಇನ್ನು ಈ ಪತ್ರ ತೊಗೊಂಡು ಹೋಗ್ರಿ ಅಂತ ಅವ್ರಿಗೆ ಕೊಟ್ಟರಂತೆ. ನೋಡಿ ಅವರಲ್ಲಿ ಎಂಥ ಕರುಣ. ಇವರು ಭಾಳ ಬಡವರು ಅದಾರ, ಪಾಪ ಇವ್ರ ಜೀವನ ನಡೆಸೋದೇ ಭಾಳ ಕಷ್ಟದ. ಇವ್ರಿಗೆ ಹೊಲ ಇಲ್ಲ, ಮನೆ ಇಲ್ಲ, ಇವ್ರ ಕಷ್ಟವನ್ನು ಪರಿಹಾರ ಮಾಡಬೇಕು ಅಂಥೇಳಿ 5 ಎಕರೆ ಮಾವಿನ ತೋಟವನ್ನೇ ಆ ಹುಡುಗನ ಹೆಸರಲ್ಲೇ ಬರೆದ್ರಂತೆ. ಇದಕ್ಕೆ ಕರುಣಾ ಅಂತ ಕರೀತಾ ಇದ್ದಾರೆ. ಇಂಥ ಕರುಣಾಗುಣ ಅನ್ನುವಂಥದ್ದು ನಮಗಿದ್ರೆ ನಾವು ಭಗವಂತನ ಸಾಕ್ಷಾತ್ಕಾರವನ್ನು ಪಡಿತೀವಿ. ದಯಗಲ ಹೃದಯಮೇ ಭಗವನ್ ನಿಲಯಮು ಅಂತ ಹೇಳಿದರು. ಯಾರ ಹೃದಯದೊಳಗೆ ದಯ ಇರ್ತದೆ ಅಲ್ಲಿ ಭಗವಂತನ ವಾಸ ಇರ್ತದೆ ಅಂಥೇಳಿ ಮಲಯಾಳ ಸ್ವಾಮಿಗಳವರು ಕೂಡ ಉಪದೇಶ ಮಾಡ್ಕೊಂಡು ಬಂದಾರ. ಅದಕ್ಕೆ ಅಂಥ ಕರುಣಾಗುಣ ಅನ್ನುವಂಥದ್ದನ್ನು ನಮ್ಮ ಜೀವನದೊಳಗೆ ನಾವು ಪ್ರಾಪ್ತ ಮಾಡಿಕೊಳ್ಬೇಕು ಅಂತ ಹೇಳಿದರು. ಇನ್ನು ವಿನಯ ಅಂತ ಹೇಳ್ತಾರೆ. ವಿನಯ ಅನ್ನೋದು ಇದು ಒಂದು ಶ್ರೇಷ್ಠವಾಗಿರತಕ್ಕಂಥ ಸದ್ಗುಣ. ವಿನಮಿತನಹುದರಿಂದ ಉಪಚಾರ ಮುಂದುಂಟೆ. ನಮ್ಮಲ್ಲಿ ವಿನಯ ಗುಣಕ್ಕಿಂತಲೂ ಹೆಚ್ಚಿನ ಉಪಚಾರ ಅನ್ನುವಂಥದ್ದು ಈ ಲೋಕದೊಳಗೆ ಅದೇನು ಅಂತ ವಿಚಾರ ಮಾಡಿದರೆ ಅದು ಇಲ್ಲ ಅಂತ ನಮಗೆ ಸಿದ್ಧ ಆಗ್ತದೆ. ಅದಕ್ಕೆ ಮನುಷ್ಯನಲ್ಲಿ ಒಂದು ವಿನಯ ಗುಣ ಅನ್ನುವಂಥದ್ದಿರಬೇಕು. ವಿನಯ ಅಂತಂದ್ರೇನು? ಗುರುಗಳಾಗಲಿ, ತಂದೆ ತಾಯಿಗಳಾಗಲಿ, ಹಿರಿಯರಾಗಲಿ, ಅವರ ಹತ್ರ ನಾವು ವಿನಯದಿಂದ ವರ್ತಿಸಬೇಕು. ನಮ್ಮಲ್ಲಿ ಅಹಂಕಾರ ಅನ್ನುವಂಥದ್ದು ಬರಬಾರದು. ಅಹಂಕಾರ ಬಂತು ಅಂತಂದರೆ ನಾವು ವಿನಾಶವನ್ನು ಹೊಂದ್ತಾ ಇದ್ದೀವಿ. ನಮ್ಮಲ್ಲಿ ವಿನಯ ಗುಣ ಅನ್ನುವಂಥದ್ದಿತ್ತು ಅಂತಂದರೆ ನಾವು ಲೋಕದೊಳಗೆ ಸುಖವಾಗಿ ಬಾಳ್ತಾ ಇದ್ದೀವಿ. ಅಹಂಕಾರ ಬಂದರೆ ನಾವು ಶೀಘ್ರವಾಗಿ ನಾವು ನಾಶವನ್ನು ಹೊಂದ್ತಾ ಇದ್ದೀವಿ. ಅದಕ್ಕೆ ಇಲ್ಲಿ ವಿನಯ ಅನ್ನುವಂಥದ್ದು ಭಾಳ ಶ್ರೇಷ್ಠವಾಗಿರ್ತಕ್ಕಂಥ ಸದ್ಗುಣ ಅಂತ ಹೇಳ್ತಾರೆ. ಒಂದು ಸಲ ರಾಮಾನುಜಾಚಾರ್ಯರ ಗುರುಗಳಾಗಿರ್ತಕ್ಕಂಥ ಯಮುನಾಚಾರ್ಯರು ಗಂಗಾ ನದಿ ಸ್ನಾನಕ್ಕೆ ಹೋಗಿದ್ದರು. ಗಂಗಾ ನದಿಯೊಳಗೆ ಸ್ನಾನ ಮಾಡಿಕೊಂಡು ಬರ್ತಾಯಿದ್ರು. ಅದನ್ನು ಅರ್ಥಂಥ ಕೆಲವು ದುಷ್ಟರು ಏನು ಮಾಡಿದರು ಅಂತಂದರೆ ಅವರಿಗೆ ಅವಮಾನಗೊಳಿಸಬೇಕು ಅಂಥೇಳಿ ಈ ಪಾದರಕ್ಷೆಗಳ ಒಂದು ತೋರಣವನ್ನು ಕಟ್ಟಿದ್ರು ದಾರಿಯೊಳಗೆ. ಅದನ್ನು ನೋಡಿದರು ಆ ಮಹಾತ್ಮರು, ನೋಡ್ತಾರೆ, ಯಮುನಾಚಾರ್ಯರು ನೋಡ್ತಾ ಇದ್ದಾರೆ. ಅವರು ಆ ಪಾದರಕ್ಷೆಗಳೇನು ತೋರಣ ಕಟ್ಟಿದ್ರಲ್ಲ ಅದಕ್ಕೆ ಅವರು ಸಾಷ್ಟಾಂಗ ನಮಸ್ಕಾರವನ್ನು ಹಾಕ್ತಾ ಇದ್ದಾರೆ. ಅವ್ರು ಹೇಳ್ತಾ ಇದ್ದಾರೆ, ಕರ್ಮಾವಲಂಬಿಕಾ ಕೇಚಿತ್ ಜ್ಞಾನಾವಲಂಬಕ ವಯಂತು ಹರಿಭಕ್ತಾನಾಂ ಪಾದರಕ್ಷಾವಲಂಬಕಾ ಅಂತ ಹೇಳ್ತಾರೆ. ಕೆಲವರು ಕರ್ಮವನ್ನು ಅವಲಂಬನ ಮಾಡಿಕೊಂಡಿದ್ದಾರೆ, ಸದಾ ಕರ್ಮಗಳನ್ನು ಆಚರಣೆ ಮಾಡ್ತಾ ಇದ್ದಾರೆ. ಇನ್ನು ಕೆಲವರು ಜ್ಞಾನವನ್ನು ಆಶ್ರಯಿಸಿದ್ದಾರೆ, ಸದಾ ಗುರು ಸನ್ನಿಧಾನದಲ್ಲಿ ಹೋಗಿ ವಿಚಾರ ಮಾಡ್ತಾರೆ, ಜ್ಞಾನವನ್ನು ಸಂಪಾದನೆ ಮಾಡಿಕೊಳ್ತಾರೆ, ಪರಮಾತ್ಮನ ಬಗ್ಗೆ ಯಥಾರ್ಥವಾಗಿ ತಿಳ್ಕೊಳ್ತಾ ಇದ್ದಾರೆ. ಆದರೆ ನಾನು ಹರಿಭಕ್ತಾನಾಂ ಪಾದರಕ್ಷಾವಲಂಬಕಾಹ, ಯಾರು ಪರಮಾತ್ಮನ ಭಕ್ತರದಾರ ಅವರ ಪಾದವನ್ನು ಆಶ್ರಯ ಮಾಡ್ತಾ ಇದ್ದೀನಿ, ಅವರ ಪಾದರಕ್ಷೆಯನ್ನು ನಾನು ಕಾಯ್ತಕ್ಕಂಥವನಾಗಿದ್ದೀನಿ, ಅವೇ ನನಗೆ ಆಶ್ರಯವಾಗಿದ್ದಾವೆ ಅಂಥೇಳಿ ಈ ರೀತಿಯಾಗಿ ಯಮುನಾಚಾರ್ಯ ನುಡಿತಾ ಇದ್ದಾರೆ. ಅಂದರೆ ಅವರಲ್ಲಿರ್ತಕ್ಕಂಥ ಒಂದು ವಿನಯ ಗುಣ ಅನ್ನುವಂಥದ್ದು ಈ ಪ್ರಸಂಗದಲ್ಲಿ ನಾವು ಕಾಣ್ತಾ ಇದ್ದೀವಿ. ನೋಡಿರಿ, ಅಂಥ ಮಹಾತ್ಮರು ಜ್ಞಾನಿಗಳಲ್ಲಿ ಅವರೇನು ಕೋಪ ಮಾಡಿಕೊಂಡು ಆ ದುಷ್ಟರಿಗೆ ಶಾಪವನ್ನು ಕೊಡಲಿಲ್ಲ. ಅದಕ್ಕೆ ಸಾಷ್ಟಾಂಗ ನಮಸ್ಕಾರ ಹಾಕಿ ಈ ಮಾತನ್ನು ಅವರು ನುಡಿತಾ ಇದ್ದಾರೆ. ಅದಕ್ಕೆ ನಮ್ಮಲ್ಲಿ ವಿನಯ ಅನ್ನುವಂಥದ್ದು ಇರಬೇಕು. ಆ ವಿನಯ ಗುಣ ಅನ್ನುವಂಥದ್ದು ನಾವು ಸತ್ಪುರುಷರಲ್ಲಿ ಈ ರೀತಿಯಾಗಿ ನಾವು ಕಾಣ್ತಾ ಇದ್ದೀವಿ ಅಂಥೇಳಿ ಮಹಾತ್ಮರು ನಮಗೆ ಉಪದೇಶವನ್ನು ಮಾಡ್ತಾ ಇದ್ದಾರೆ.
ನಮಂತಿ ಫಲಿತಾ ವೃಕ್ಷ ನಮಂತಿ ಚ ಬುಧಾ ಜನಾಃ ಶುಷ್ಕಕಾಷ್ಠಾನಿ ಮೂರ್ಖಾಶ್ಚ ಬಿದ್ಯಂತೆ ನ ನಮಂತಿ ಚ ಅಂತ ನೀತಿಕಾರ ಒಂದು ಶ್ಲೋಕದೊಳಗೆ ಭಾಳ ಸುಂದರವಾಗಿ ಹೇಳ್ತಾನೆ. ಈಗ ನಾವು ತೋಟಗಳಲ್ಲಿ ಹೋಗ್ತೀವಿ, ಅಲ್ಲಿ ಅನೇಕ ಹಣ್ಣುಗಳ ಮರಗಳಿರ್ತಾ ಇದ್ದಾವೆ, ಮರಗಳು ಹಣ್ಣುಗಳನ್ನು ಬಿಟ್ಟಿರ್ತಾ ಇದ್ದಾವೆ. ಈಗ ಸಪೋಟ ಮರ ತಗೊಳ್ರಿ ನೀವು, ಅದು ಗೊಂಚಲು ಗೊಂಚಲಾಗಿ ಅನೇಕ ಹಣ್ಣುಗಳನ್ನು ಬಿಟ್ಟಿರ್ತದೆ. ಆ ಹಣ್ಣುಗಳಿಂದ ಆ ಟೊಂಗೆಗಳು ಕೆಳಗೆ ಬಾಗ್ತಾ ಇದ್ದಾವೆ. ಹಾಗೆ ಮಾವಿನ ಮರ ಆಗಲಿ, ಕೆಲವು ನಾವು ಹಣ್ಣುಗಳನ್ನು ದಾಳಿಂಬರ ಮರ ಆಗಲಿ, ಅವು ಹಣ್ಣುಗಳ ಭಾರದಿಂದ ಏನಾಗ್ತದೆ ಅಂತಂದರೆ ಕೆಳಗೆ ಬಾಗ್ತಾ ಇದ್ದಾವೆ. ಅದಕ್ಕಂತಾರವರು ನಮಂತಿ ಫಲಿತಾ ವೃಕ್ಷ, ಮರಗಳು ಹಣ್ಣಿನ ಭಾರದಿಂದ ಬಾಗ್ತಾ ಇದ್ದಾವೆ. ಹಾಗೆ ನಮಂತಿ ಚ ಬುಧಾ ಜನಾಃ, ಬುಧಾಹ ಅಂತಂದರೆ ಮಹಾನುಭಾವಿಗಳು, ಸಜ್ಜನರು, ಯಾರು ಸತ್ಪುರುಷರದಾರ ಅವರು ಕೂಡ ವಿನಯದಿಂದ ಇರ್ತಾ ಇದ್ದಾರೆ. ಅವರು ಯಾವಾಗಲೂ ಬಾಗ್ತಾ ಇದ್ದಾರೆ. ಅಂದರೆ ಶರಣರಾಗಲಿ, ಸಂತರಾಗಲಿ, ಮಹಾತ್ಮರಾಗಲಿ ಅಂಥವರಿಗೆ ಅವರು ವಿನಯದಿಂದ ವರ್ತಿಸ್ತಾ ಇದ್ದಾರೆ. ಅವರಿಗೆಷ್ಟೇ ಸಂಪತ್ತು ಬಂದಿರಲಿ, ಅವರು ಎಂಥ ವಿದ್ಯಾವಂತರಾಗಿರಲಿ, ಅವರಲ್ಲಿ ಗರ್ವ ಅನ್ನುವಂಥದ್ದಿರಂಗಿಲ್ಲ. ಅವರು ಯಾವಾಗಲೂ ವಿನಯದಿಂದ ಇರ್ತಾ ಇದ್ದಾರೆ. ಆದರೆ ಇನ್ನೂ ಲೋಕದಲ್ಲಿ ಕೆಲವು ಜನ ಅದಾರ, ಅದಕ್ಕೆ ಹೇಳ್ತಾರೆ, ದೃಷ್ಟಾಂತ ಕೊಡ್ತಾರೆ. ಅವರು ಶುಷ್ಕ ಕಾಷ್ಠಾಶ್ಚ ಮೂರ್ಖಾಶ್ಚ ಬಿದ್ಯಂತೆ ನ ನಮಂತಿ ಚ ಅಂತ ಹೇಳಿದರು. ಈ ಒಣಗಿರ್ತಕ್ಕಂಥ ಯಾವ ಕಟ್ಟಿಗೆಗಳದಾವಲ್ಲ, ನಾವು ಅದನ್ನು ಬಗ್ಗಿಸ್ಲಿಕ್ಕೆ ಹೋದ್ರೆ ಅವು ಮುರಿದು ಹೋಗ್ತವೆ ಹೊರತು ಅವು ಬಾಗ್ತಾವೇನೋ ಅಂತಂದರೆ ಇಲ್ಲ. ನಾವು ಹಸಿ ಕಟ್ಟಿಗೆಯನ್ನು ಬಾಗಿಸ್ಬೋದು, ಮರದಲ್ಲಿರ್ತಕ್ಕಂಥ ಹಸಿ ಕಟ್ಟಿಗೆಗಳು ಬಾಗ್ತಾವೆ. ಆದರೆ ಒಣಗಿರ್ತಕ್ಕಂಥ ಏನು ಇದದಾವ ಕಟ್ಟಿಗೆ ಅದಾವಲ್ಲ, ಅದನ್ನು ನಾವು ಏನಾದರೂ ಬಗ್ಗಿಸ್ಲಿಕ್ಕೆ ಹೋದ್ರೆ ಅವು ಬಾಗೋದಿಲ್ಲ, ಅವು ಮುರಿದ ಹೋಗಿಬಿಡ್ತಾವೆ ಅಂತ. ಹಂಗೆ ಇಲ್ಲಿ ಮೂರ್ಖರಾಗಿರ್ತಕ್ಕಂಥವರು ಅವರು ಯಾವಾಗಲೂ ಅಹಂಕಾರದಿಂದಲೇ ಇರ್ತಾರೆ. ಮಹಾತ್ಮರಾಗಲಿ, ತಂದೆ ತಾಯಿಗಳಾಗಲಿ, ಗುರು ಹಿರಿಯರಾಗಲಿ ಅವರಿಗೆ ವಿನಯದಿಂದ ನಮಸ್ಕಾರಾದಿಗಳನ್ನು ಮಾಡ್ತಾರೇನೋ ಅಂತಂದರೆ ಇಲ್ಲ. ಅದಕ್ಕೆ ಅವ್ರು ನಮಸ್ಕಾರ ಮಾಡೋದಿಲ್ಲ, ಅವರು ಖಂಡಿಸಲ್ಪಡ್ತಾ ಇದ್ದಾರೆ ಹೊರತು ಅವರಲ್ಲಿ ವಿನಯಾದಿ ಗುಣಗಳು ಇರುವುದಿಲ್ಲ ಅನ್ನುವಂಥ ಮಾತನ್ನು ಬಹು ಸುಂದರವಾಗಿ ನಮಗೆ ಮಹಾತ್ಮರು ಉಪದೇಶವನ್ನು ಮಾಡ್ತಾ ಇದ್ದಾರೆ. ನಾಮದೇವ ಮಹಾರಾಜರು ಸಂತ ಶ್ರೇಷ್ಠರಾಗಿದ್ದರು. ಅವರಲ್ಲಿ ವಿನಯಾದಿ ಸದ್ಗುಣಗಳಿದ್ದು. ಒಂದು ಸಲ ಕೆಲವು ದುಷ್ಟರು ಅವರಿಗೆ ಹೇಗಾದರೂ ಮಾಡಿ ಸಿಟ್ಟು ಬರುವಂಗೆ ಮಾಡಬೇಕು, ಅವರಿಗೆ ಕೋಪ ಬರುವಂಗೆ ನಾವು ಮಾಡಬೇಕು ಅಂತ ಕೆಲವು ದುಷ್ಟರು ಕೂಡಿ ವಿಚಾರ ಮಾಡಿದರು. ಅದರಾಗ ಒಬ್ಬ ಹೇಳ್ತಾನೆ, ನಾನು ಅವರನ್ನು ಕೋಪ ಬರುವಂಗೆ ಮಾಡ್ತೀನಿ, ಅವ್ರು ನನ್ನ ಮೇಲೆ ಸಿಟ್ಟಾಗಿರಬೇಕು, ಆ ರೀತಿ ಮಾಡ್ತೀನಿ, ನೀವೇನು ಕೊಡ್ತೀರಿ ಅಂತಂದಾಗ ಅವ್ರು ಹೇಳಿದರು, ನಾವು ಒಂದು 100 ರೂಪಾಯಿ ಕೊಡ್ತೀವಿ ಅಂತ ಹೇಳಿದರು. ಉಳಿದು ದುಷ್ಟರು ಹೇಳ್ತಾ ಇದ್ದಾರೆ. ಹಾಗಾದರೆ ನಾನು ಇದರೊಳಗೆ ಸಫಲನಾಗ್ತೀನಿ ಅಂಥೇಳಿ ಅಂದವನು. ಆವಾಗ ಒಂದು ದಿವಸ ನದಿಗೆ ಸ್ನಾನಕ್ಕೆ ಹೋದರು, ಭೀಮಾ ನದಿಗೆ ಸ್ನಾನಕ್ಕೆ ಹೋದರು. ನಾಮದೇವರು ಸ್ನಾನ ಮಾಡಿ ಮೇಲೆ ಬರ್ತಾಯಿದ್ರು. ಮೇಲೆ ಬಂದ ಕೂಡಲೇ ಈ ದುಷ್ಟ ಅಲ್ಲಿಗೆ ಹೋದವನೇ ಆ ನಾಮದೇವರ ಮಹಾರಾಜನ ಮೇಲೆ ಉಗುಳಿಬಿಟ್ಟ. ಆವಾಗ ಅವರು ಪುನಃ ನದಿಯೊಳಗೆ ಸ್ನಾನ ಮಾಡಲಿಕ್ಕೆ ಹೋದರು. ಸ್ನಾನ ಮಾಡಿಕೊಂಡು ಮತ್ತೆ ವಾಪಸ್ ಬಂದರು. ಮನೆಗೆ ಬರಬೇಕು ಅಂತ ಬರ್ತಾಯಿದ್ರು. ಆ ದುಷ್ಟ ಮತ್ತೆ ಅವರ ಮೇಲೆ ಉಗುಳಿಬಿಟ್ಟ. ಮತ್ತೆ ಪುನಃ ಅವರು ಸ್ನಾನಕ್ಕೆ ಹೋದರು. ಹಿಂಗೆ ಸುಮಾರು ಒಂದು 20 ಸಾರಿ ಉಗುಳಿದ ಅವ್ರ ಮೇಲೆ. ಆದರೆ ಅವರು ವಿನಯದಿಂದನೇ ಇದ್ದರು. ಅವರಿಗೆ ಮುಖದೊಳಗೆ ಸ್ವಲ್ಪ ಸಿಟ್ಟು ಬರಲಿಲ್ಲ. ಅವನಿಗೆ ಯಾಕಪ್ಪ ಉಗುಳ್ತಿ ಅಂತ ಅವನಿಗೆ ಬೈಲಿಲ್ಲ. ಏನೊಂದು ಮಾತನಾಡಲಾರದೆ ಅವರು ಪುನಃ ನದಿಯೊಳಗೆ ಹೋಗಿ ಸ್ನಾನ ಮಾಡ್ಕೊಂಡು ಬರ್ತಿದ್ದರು. ಈ ಮನುಷ್ಯನಿಗೆ ಭಾಳ ಕೆಟ್ಟ ಅನ್ನಿಸ್ತು. ಅಲ್ಲ, ಸುಮಾರು ನಾ 20 ಸಲ ಇವ್ರ ಮೇಲೆ ಉಗುಳಿದೀನಿ, ಇವರು ನನ್ನ ಮೇಲೆ ಕೋಪ ಮಾಡ್ಕೊಳ್ಳಿಲ್ಲಲ್ಲ, ನನಗೆ ನೀ ಯಾಕೆ ಉಗುಳ್ತಿ ಅಂತ ನನ್ನ ಕೇಳ್ತಾ ಇಲ್ವಲ್ಲ. ಎಂಥ ಒಂದು ವಿನಯವಂತರದಾರ ಇವರಲ್ಲಿ, ಎಂಥ ವಿನಯ ಗುಣ ಅನ್ನುವಂಥದ್ದು
ಅಂಥೇಳಿ ತಪ್ಪಾಯಿತು ಅಂತ ಸಾಷ್ಟಾಂಗ ನಮಸ್ಕಾರ ಹಾಕಿದ. ಮಹಾತ್ಮರೇ, ನನಗೆ ನೀವೇನು ಶಿಕ್ಷಾ ಕೊಡ್ತೀರೋ ಕೊಡ್ರಿ, ನಾನು ಭಾಳ ದೊಡ್ಡ ಅಪರಾಧ ಮಾಡಿದ್ದೀನಿ, ನಾ ಮಹಾಪಾಪ ಮಾಡಿದ್ದೀನಿ, ನೀವು ಕೊಡುವಂಥ ಶಿಕ್ಷೆಯನ್ನು ನಾನು ಅನುಭೋಗ ಮಾಡ್ತೀನಿ ಅಂತ ನಮಸ್ಕಾರ ಮಾಡಿ ಆ ದುಷ್ಟ ಕೇಳಿಕೊಂಡ. ಆವಾಗ ಆ ಮಹಾತ್ಮರು ಹೇಳ್ತಾ ಇದ್ದಾರ, ನೋಡಪ್ಪ, ನೀ ಎಂಥ ಪರೋಪಕಾರ ಮಾಡಿ, ನಿನ್ನಂಥ ಪರೋಪಕಾರ ಗುಣ ಲೋಕದೊಳಗೆ ಯಾರಲ್ಲಿ ಇಲ್ಲ. ಯಾಕಂದ್ರೆ ನಾ ದಿನ ಒಂದೇ ಸಲ ಸ್ನಾನ ಮಾಡ್ತಿದ್ದೆ ನದಿಯೊಳಗೆ, ಇವತ್ತು 20 ಸಾರಿ ನದಿಯೊಳಗೆ ಸ್ನಾನ ಮಾಡಿ ನಾ ಎಂಥ ಪುಣ್ಯ ಸಂಗ್ರಹ ಮಾಡ್ಕೊಂಡಿದ್ದೀನಿ. ನನಗೆ ಎಂಥ ಪುಣ್ಯ ಅನ್ನುವಂಥದ್ದು ಪ್ರಾಪ್ತಿಯಾಗ್ಯದ. ಅಂಥ ಪುಣ್ಯ ಆಗಾಕ ನೀನ ಕಾರಣ. ನೋಡು, ನೀನು ಉಳಿದೇ ಹೋಗಿದ್ದರೆ ನಾನು ಎಲ್ಲಿ ಸ್ನಾನ ಒಂದು ಸಲ ಮಾಡ್ಕೊಂಡು ಹೋಗಿಬಿಡ್ತಿದ್ದೆ. ಇವತ್ತು 20 ಸಾರಿ ಸ್ನಾನ ಆಗೈತಿ ಅಂತಂದರೆ ನೀ ಒಂದು ದೊಡ್ಡ ಮಹಾನ್ ಉಪಕಾರಿ ಇದೆ ನೀನು, ನಿನಗೇನಪ್ಪ ನಾ ಶಿಕ್ಷೆ ಕೊಡೋದು ಅಂಥೇಳಿ ಅಂದ್ರಂತ. ಆವಾಗ ಅವನು ಕೂಡ ಮನಸ್ಸು ಪರಿವರ್ತನಾಗಿ ತನ್ನ ದುಷ್ಟಗುಣವನ್ನು ಬಿಟ್ಟು ಅವನು ಸಂತರ ಸಂಘವನ್ನು ಮಾಡಿದ ಅಂಥೇಳಿ ಉದಾಹರಣೆ ಬರ್ತದೆ. ಅದಕ್ಕೆ ಅಂಥ ವಿನಯ ಗುಣ ಅನ್ನುವಂಥದ್ದನ್ನು ನಮ್ಮ ಜೀವನದೊಳಗೆ ಬೆಳೆಸ್ಕೋಬೇಕಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಯಾವ ಬಸವಣ್ಣವರು ಕೂಡ ತಮ್ಮ ವಚನಗಳಲ್ಲಿ ಹೇಳಿಕೊಂಡು ಬಂದರು, ಕಂಡ ಭಕ್ತನಿಗೆ ಕೈ ಮುಗಿವಾತನೇ ಭಕ್ತ, ಮೃದು ವಚನವೇ ಸಕಲ ಜಪಂಗಳಯ್ಯ, ಮೃದು ವಚನವೇ ಸಕಲ ತಪಂಗಳಯ್ಯ, ಸದು ವಿನಯವೇ ಸದಾಶಿವನ ಒಲುಮೆಯ್ಯ, ಕೂಡಲ ಸಂಗಮನಂತಲ್ಲದೊಲ್ಲನಯ್ಯ ಅಂತ ಹೇಳ್ತಾರೆ. ನೋಡಿರಿ, ನಮ್ಮ ಎದುರುಗಡೆಯಲ್ಲಿ ಯಾರಾದರೂ ಭಕ್ತರು ಬಂದರು ಅಂತಂದರೆ ನಾವು ಶರಣಾರ್ಥಿ ಅಂಥೇಳಿ ಕೈ ಮುಗಿದು ಅವರಿಗೆ ನಮಸ್ಕಾರವನ್ನು ಮಾಡಬೇಕು. ಅಂದರೆ ನಮ್ಮಲ್ಲಿರ್ತಕ್ಕಂಥ ಒಂದು ವಿನಯವನ್ನು ತೋರಿಸ್ತದೆ. ನಾವು ಅಹಂಕಾರದಿಂದ ಹೋದೀವಿ ಅಂತಂದರೆ ಅವರ ಪ್ರೀತಿಯನ್ನು ನಾವು ಸಂಪಾದನೆ ಮಾಡಲಿಕ್ಕಾಗೋದಿಲ್ಲ. ನಾವು ಯಾವಾಗ ನಮಸ್ಕಾರ ಅಂತಂದಾಗ ಅವರು ಕೂಡ ನಮಗೆ ನಮಸ್ಕಾರ ಮಾಡ್ತಾ ಇದ್ದಾರೆ. ನಾವು ಶರಣಾರ್ಥಿಗಳನ್ನು ಅರ್ಪಣೆ ಮಾಡಿದಾಗ ಅವರು ಕೂಡ ನಮಗೆ ಶರಣಾರ್ಥಿಗಳನ್ನು ನಮಗೆ ಅರ್ಪಿಸ್ತಾ ಇದ್ದಾರೆ. ಅದಕ್ಕೆ ಬಸವಣ್ಣವರಲ್ಲಿ ಅಂಥ ಒಂದು ವಿನಯ ಗುಣ ಅನ್ನುವಂಥದ್ದಿತ್ತು. ಆವಾಗ ಈ ರೀತಿ ವಚನದಲ್ಲಿ ಹೇಳ್ತಾರೆ ಅವರು, ಮೃದು ವಚನವೇ ಸಕಲ ಜಪಂಗಳಯ್ಯ. ನಾವು ಮಾತಾಡ್ತಕ್ಕಂಥ ಮೃದು ವಚನಗಳು, ಮಾತುಗಳು ಅಂತೇನದಾವು, ನಮ್ಮ ಮಾತುಗಳು ಭಾಳ ಮೃದು ಇರಬೇಕು ಅಂತ ಹೇಳ್ತಾರೆ. ನಾವು ಕಠೋರವಾಗಿರ್ತಕ್ಕಂಥ ಮಾತುಗಳನ್ನು ಮಾತಾಡಿದ್ದೀವಿ ಅಂತಂದರೆ ಅದರಿಂದ ನಮಗೆ ಆ ಯಾವ ಒಂದು ಪುಣ್ಯ ಅನ್ನುವಂಥದ್ದು ನಮಗೆ ಬರೋಂಗಿಲ್ಲ. ನಾವು ಕಠೋರವಾದ ಮಾತುಗಳಿಂದ ಇನ್ನೊಬ್ಬರ ಮನಸ್ಸಿನಲ್ಲಿ ಉದ್ವೇಗವನ್ನು ಉಂಟು ಮಾಡಿದ್ದೀವಿ ಅಂತಂದರೆ ಅದು ಪಾಪ ಆಗ್ತದೆ. ಅದಕ್ಕೆ ನಾವು ಯಾವಾಗಲೂ ವಿನಯದಿಂದಲೇ ಮೃದುವಾದಂಥ ಮಾತುಗಳನ್ನೇ ಮಾತಾಡಬೇಕು ಅಂತ ಹೇಳಿದರು ಅವರು. ಆ ಮೃದು ವಚನವೇ ಇಲ್ಲಿ ಸಕಲ ಜಪಗಳಾಗಿದ್ದಾವೆ, ಮೃದು ವಚನವೇ ಇಲ್ಲಿ ಸಕಲ ತಪಂಗಳಯ್ಯ ಅಂತ ಹೇಳ್ತಾರೆ. ನಾವೆಷ್ಟೋ ಕಠೋರವಾದ ತಪಸ್ಸನ್ನು ಮಾಡ್ತಾ ಇದ್ದೀವಿ. ಆ ಒಂದು ತಪಸ್ಸಿನ ಫಲ ಅನ್ನುವಂಥದ್ದೇನದಲ್ಲ, ಆ ಫಲ ಅನ್ನುವಂಥದ್ದು ನಾವು ಮೃದುವಾದ ಮಾತುಗಳನ್ನು ಮಾತಾಡಿದ್ರೆ ಅದೇ ನಿಜವಾದ ತಪಸ್ಸು ಅಂತ ಆಗ್ತದಂತ ಹೇಳ್ತಾರೆ. ಸದು ವಿನಯವೇ ಸದಾಶಿವನ ಒಲುಮೆಯ. ಸದಾಶಿವ ಅಂದರೆ ಪರಮಾತ್ಮ. ನಾವು ಶಿವ ಆಗಲಿ, ನಾರಾಯಣ ಆಗಲಿ, ಕೃಷ್ಣ ಆಗಲಿ, ಅವನ ಒಲುಮೆಯನ್ನು ನಾವು ಪಡಿಬೇಕಾಗಿತ್ತು ಅಂತಂದರೆ ನಮ್ಮಲ್ಲಿ ವಿನಯ ಇರಬೇಕು ಅಂತ ಹೇಳಿದರು. ಅರ್ಜುನನಲ್ಲಿ ಅಂಥ ವಿನಯ ಗುಣ ಅನ್ನುವಂಥದ್ದಿತ್ತು. ಯಾಕಂದರೆ ಯುದ್ಧದ ಸಂದರ್ಭದೊಳಗೆ ಒಂದು ಸೈನ್ಯದ ಸಹಾಯವನ್ನು ಕೇಳಬೇಕು ಅಂತ ಹೇಳಿ ಹೋದಾಗ ಅಲ್ಲಿ ಮೊದಲು ದುರ್ಯೋಧನ ಪ್ರಥಮದಲ್ಲಿ ಹೋಗ್ತಾ ಇದ್ದಾನೆ. ಅಲ್ಲಿ 2 ಕುರ್ಚಿಗಳನ್ನು ಹಾಕಿದ್ರು. ಕೃಷ್ಣನ ತಲೆಯ ಭಾಗದಲ್ಲಿ ಒಂದು ಹಾಕಿದ್ರು, ಕಾಲು ಭಾಗದಲ್ಲಿ ಒಂದು ಹಾಕಿದ್ರು. ದುರ್ಯೋಧನಿಗೆ ಅಹಂಕಾರ, ನಾನೊಬ್ಬ ರಾಜ ಇದ್ದೀನಿ, ಯುವರಾಜನಿದ್ದೀನಿ, ನಾನ್ಯಾಕೆ ಅವನ ಪಾದದ ಕಡೆಯಲ್ಲಿ ಕುಳಿತುಕೊಳ್ಬೇಕು, ಅವನು ಗೊಲ್ಲದಾನ, ಗೋಪಾಲಕದಾನ, ನಾನು ತಲೆ ಹತ್ತಿರ ಕೂತ್ಕೊಳ್ಬೇಕು ಅಂಥೇಳಿ ತಲೆ ಹತ್ತಿರ ಬಂದು ಕೂತ್ಕೊಂಡ. ನಂತರ ಬಂದಿರತಕ್ಕಂಥ ಅರ್ಜುನ ಕೃಷ್ಣ ಪರಮಾತ್ಮನಿಗೆ ವಿನಯದಿಂದ ನಮಸ್ಕಾರ ಮಾಡಿ ಪಾದ ಹತ್ತಿರ ಕುಳಿತುಕೊಂಡ. ಕೃಷ್ಣ ಕಣ್ಣು ತೆಗೆದು ನೋಡಿ ಅರ್ಜುನನ್ನೇ ಮೊದಲು ಮಾತಾಡಿಸಿದ. ಓ ಅರ್ಜುನ, ಯಾವಾಗ ಬಂದಿ ಅಂತ ಕೇಳಿದ. ಆವಾಗ ದುರ್ಯೋಧನಿಗೆ ಭಾಳ ಸಿಟ್ಟು ಬಂತು. ಯಾಕೆ ಮೊದಲು ನಾನು ಬಂದೀನಿ, ನನ್ನ ಕೇಳಿಬಿಟ್ಟು ಅರ್ಜುನ ಕೇಳಿದ್ನಲ್ಲ ಅಂತ
ಅವನಿಗೆ ಸ್ವಲ್ಪ ಕೋಪಿಸಿಕೊಳ್ತಾ ಇದ್ದಾನೆ. ನೋಡ್ರಿ, ಅರ್ಜುನನಲ್ಲಿ ವಿನಯ ಇದ್ದದ್ದರಿಂದ ಕೃಷ್ಣ ಪರಮಾತ್ಮನ ಒಂದು ಕೃಪಾ ಆಯಿತು ಅವನಿಗೆ. ಕೃಷ್ಣ ಪರಮಾತ್ಮನನ್ನೇ ಸಾರಥಿಯನ್ನಾಗಿ ಮಾಡಿಕೊಂಡ. ಆದರೆ ದುರ್ಯೋಧನ ಅವನಲ್ಲಿರ್ತಕ್ಕಂಥ ಸೈನ್ಯ ಬಲವನ್ನು ಕೇಳಿಕೊಳ್ತಾ ಇದ್ದಾನೆ. ವಿಭೀಷಣನಲ್ಲಿ ವಿನಯ ಇತ್ತು, ಶ್ರೀರಾಮಚಂದ್ರನಿಗೆ ಶರಣಾಗತನಾದ. ಮುಂದೆ ರಾವಣ ಸಂಹಾರ ಆದ ಬಳಿಕ ಶ್ರೀರಾಮಚಂದ್ರ ವಿಭೀಷಣಿಗೆ ಲಂಕಾಧೀಶನನ್ನಾಗಿ ಮಾಡ್ತಾನೆ. ಲಂಕಾಪಟ್ಟಣಕ್ಕೆ ಅವನನ್ನು ಮಹಾರಾಜನನ್ನಾಗಿ ಮಾಡಿದ. ಹೀಗೆ ವಿನಯದಿಂದ ನಾವು ಲೋಕದೊಳಗೆ ಮಹಾತ್ಮರ ಕೃಪೆ ಎನ್ನುವಂಥದ್ದನ್ನು ಪಡ್ಕೋತೀವಿ. ಭಗವಂತ ನಮಗೆ ಒಲಿತಾ ಇದ್ದಾನೆ ಅಂತ ಹೇಳ್ತಾರೆ. ಒಂದು ಸಲ ಒಬ್ಬ ಚಿತ್ರಕಾರ ಏನು ಮಾಡಿದ ಅಂತಂದರೆ, ಅವನು ಭಾಳ ಪ್ರಸಿದ್ಧನಾಗಿದ್ದ. ಅನೇಕ ಚಿತ್ರಗಳನ್ನು ಬಿಡಿಸಿ ಪ್ರಶಸ್ತಿ ಪತ್ರಗಳನ್ನು ಭಾಳ ಸಂಪಾದನೆ ಮಾಡಿದ್ದ. ಅವನಿಗೆ ಅನ್ನಿಸ್ತು, ನಾನು ಕೃಷ್ಣ ಪರಮಾತ್ಮನ ಹತ್ರ ಹೋಗಬೇಕು, ಅವನ ಸುಂದರವಾಗಿರ್ತಕ್ಕಂಥ ಚಿತ್ರವನ್ನು ಬಿಡಿಸಿ ಅವನಿಂದ ಪ್ರಶಸ್ತಿ ಪತ್ರವನ್ನು ಪಡಿಬೇಕು ಅಂತ ಸಂಕಲ್ಪ ಆಯಿತು. ದ್ವಾರಕಾಕ್ಕೆ ಹೋಗ್ತಾ ಇದ್ದಾನೆ. ಕೃಷ್ಣ ಪರಮಾತ್ಮನ ದರ್ಶನ ಮಾಡಿಕೊಂಡ. ಹೇಳಿದ, ನಾನು ಒಳ್ಳೆ ಸುಂದರ ಚಿತ್ರಕಾರ ಇದ್ದೀನಿ, ನಾನು ಅನೇಕ ಪ್ರಶಸ್ತಿ ಪತ್ರವನ್ನು ಪಡ್ಕೊಂಡೀನಿ ಅಂಥೇಳಿ ಸ್ವಲ್ಪ ಅಭಿಮಾನದಿಂದ ಹೇಳಿದ. ಆವಾಗ ಕೃಷ್ಣ ಪರಮಾತ್ಮನಿಗೆ ಗುರ್ತಾಯಿತು, ಓಹೋ, ಇವನಲ್ಲಿ ವಿನಯ ಅನ್ನುವಂಥದ್ದಿಲ್ಲ, ನಾನು ಒಳ್ಳೆ ಪ್ರಸಿದ್ಧವಾದ ಚಿತ್ರಕಾರ ಅನ್ನುವಂಥ ಒಂದು ಅಭಿಮಾನ ಅಹಂಕಾರ ಅದ, ಇವನ ಅಹಂಕಾರವನ್ನು ದೂರ ಮಾಡಬೇಕು ಅಂಥೇಳಿ ಕೃಷ್ಣ ಪರಮಾತ್ಮ ಏನು ಮಾಡಿದ, ಆಯ್ತಪ್ಪ ಒಳ್ಳೆಯದಾಯಿತು, ನನ್ನ ಚಿತ್ರವನ್ನು ಬಿಡಿಸ್ಕೊಂಡು ಬಾ ಅಂತ ಹೇಳಿದ. ನನಗೆ ಒಂದು ವಾರ ಸಮಯ ಕೊಡ್ರಿ, ಇವತ್ತು ಸೋಮವಾರ ಅಲ್ಲ, ಮುಂದಿನ ಸೋಮವಾರವೇ ನಿಮಗೆ ಚಿತ್ರವನ್ನು ತಂದು ಕೊಡ್ತಾ ಇದ್ದೀನಿ ಅಂಥೇಳಿ ಒಂದು ಸಲ ಕೃಷ್ಣ ಪರಮ ದಿಟ್ಟಿಸಿ ನೋಡಿದ, ಪಾದಪರ್ಯಂತರವಾಗಿ ನೋಡಿದ. ಅವಾಗ ನೋಡಿ ಸುಂದರವಾದ ಚಿತ್ರವನ್ನು ಬಿಡಿಸಿಕೊಂಡು ಬಂದ. ಕೃಷ್ಣ ಪರಮಾತ್ಮನ ಪಕ್ಕದಲ್ಲಿ ಆ ಚಿತ್ರವನ್ನು ಬಿಡಿಸಿ ತೋರಿಸ್ತಾ ಇದ್ದಾನೆ. ಬರ್ಕೊಂಬಂದಿದ್ನಲ್ಲ ಚಿತ್ರ ತೋರಿಸಿದ. ಅಷ್ಟೊತ್ತಿಗೆ ಕೃಷ್ಣ ಪರಮಾತ್ಮ ಏನು ಮಾಡಿದ, ಸ್ವಲ್ಪ ತನ್ನ ರೂಪವನ್ನು ಬದಲಾಯಿಸಿದ್ದ. ಆವಾಗಂತಾನ, ಓಹೋ, ನಾನು ಸ್ವಲ್ಪ ತಪ್ಪಿದ್ದೀನಿ, ಇಲ್ಲ ನನಗೆ ಇನ್ನೊಂದು ವಾರ ಟೈಮ್ ಕೊಡ್ರಿ, ನಾನು ಸುಂದರವಾದ ಚಿತ್ರ ಬಿಡಿಸ್ಕೊಂಬರ್ತೀನಿ ಅಂಥೇಳಿ ಮತ್ತೆ ವಾಪಸ್ಸು ಹೋದ. ಹೋಗಿ ಮತ್ತೆ ಕೃಷ್ಣ ಪರಮಾತ್ಮನ ಒಂದು ಒಳ್ಳೆ ಸುಂದರವಾಗಿರ್ತಕ್ಕಂಥ ಚಿತ್ರನ ಮತ್ತೆ ಪುನಃ ಬಿಡಿಸ್ಕೊಂಡು ಬಂದ. ಮತ್ತೆ ಕೃಷ್ಣ ಪರಮಾತ್ಮ ಏನು ಮಾಡಿದ ಅಂತಂದರೆ, ಮತ್ತೆ ತನ್ನ ರೂಪವನ್ನು ಬದಲಾಯಿಸಿಕೊಂಡಿದ್ದ. ಮತ್ತೆ ಸ್ವಲ್ಪ ವ್ಯತ್ಯಾಸ ಕಾಣ್ತು. ಹಿಂಗೆ ಸುಮಾರು ಒಂದು ವಾರ ಟೈಮ್ ತೊಗೊಳ್ತಿದ್ದ, ಚಿತ್ರ ಬಿಡಿಸ್ಕೊಂಡ್ಬರ್ತಿದ್ದ ಕೃಷ್ಣ ಪರಮಾತ್ಮ. ಅವನ ಚಿತ್ರವನ್ನು ಅವನ ರೂಪವನ್ನು ಬದಲಾಯಿಸ್ಕೊಂಡು ಬಿಡ್ತಿದ್ದ. ಹೀಗಾಗಿ ಆ ಬಿಡಿಸಿದ ಚಿತ್ರಕ್ಕೂ ಮತ್ತು ಈ ಕೃಷ್ಣ ಪರಮಾತ್ಮನಿಗೂ ಸ್ವಲ್ಪ ಆದರೂ ವ್ಯತ್ಯಾಸ ಕಾಣ್ತಿತ್ತು. ಸುಮಾರು ಒಂದು 20 ಸಾರಿ ಚಿತ್ರವನ್ನು ಬಿಡಿಸ್ಕೊಂಡು ಬಂದ. ಆದರೆ ಆ ಕೃಷ್ಣ ಪರಮಾತ್ಮಂತೆ ಅದು ಹೋಲೇ ಇಲ್ಲ. ಆವಾಗ ಅವನ ಅಹಂಕಾರ ನಿರಸನ ಆಯಿತು. ಅಯ್ಯೋ, ನಾ ಇನ್ನು ಕೃಷ್ಣ ಪರಮಾತ್ಮನಿಗೆ ಮುಖನ ತೋರಿಸ್ಬಾರ್ದು, ಯಾಕಂದ್ರೆ ಅವನಿದ್ದ ಹಾಗೆ ಅವನ ಚಿತ್ರ ಬಿಡ್ಸೋಕೆ ನನ್ನಿಂದ ಆಗಲಿಲ್ಲ ಅಂಥೇಳಿ ನಾನು ಊರಿಗೆ ಹೋಗ್ಬೇಕಂತೇಳಿ ಹೊರಟಿದ್ದ. ಕೃಷ್ಣ ಪರಮಾತ್ಮನ ಪ್ರೇರಣಾ ಮೂಲಕವಾಗಿ ನಾರದರು ಅಲ್ಲಿಗೆ ಬರ್ತಾ ಇದ್ದಾರೆ. ಓ ಚಿತ್ರಕಾರ, ಎಲ್ಲಿ ಹೋಗ್ತಾ ಇದ್ದೀರಿ ಅಂದಾಗ ತನಗಾದ ಘಟನೆಯನ್ನು ಹೇಳಿದ. ಇಲ್ಲ, ಕೃಷ್ಣ ಪರಮಾತ್ಮನ ಪ್ರಶಸ್ತಿ ಪಡಿಬೇಕಂತ ಹೇಳಿ ನಾನು ಸುಂದರವಾದ ಚಿತ್ರಗಳನ್ನು ಬಿಡಿಸಿದೆ, ಆದರೆ ಆ ಬಿಡ್ಸೋಕೆ ನನ್ನಿಂದ ಆಗಲಿಲ್ಲ, ಕೃಷ್ಣ ಹೇಗಿದ್ದ ನಂಗೆ ಬಿಡ್ಸೋಕ್ಕಾಗಲಿಲ್ಲ ಅಂತಂದಾಗ ನಾರದ ಹೇಳ್ತಾರೆ, ನೋಡು, ಈ ಸಲ ಹೋಗಿ ಇನ್ನೊಂದು ಸಲ ಅವಕಾಶ ಕೊಡ್ರಿ, ನಿಮ್ಮ ಚಿತ್ರವನ್ನು ಬಿಡಿಸ್ಕೊಂಡು ಬರ್ತೀನಿ ಅಂಥೇಳಿ ಹೇಳಿ ಬಾ ಅಂತಂದರು. ಬಂದು ನನ್ನನ್ನು ಭೇಟಿಯಾಗು ಅಂತಂದರು. ಆಗಲಿ ಅಂತ ಚಿತ್ರಕಾರ ಹೋಗಿ ಕೃಷ್ಣ ಪರಮಾತ್ಮಲ್ಲಿ ಹೇಳಿದ, ಪರಮಾತ್ಮ ಇದೊಂದು ಸಲ ಅವಕಾಶ ಕೊಡು, ನಾನು ಸುಂದರವಾದ ಚಿತ್ರನ ಬಿಡಿಸ್ಕೊಂಡು ಬರ್ತೀನಿ ಅಂತ ಹೇಳಿದ. ಬಂದು ನಾರದರಿಗೆ ಭೇಟಿಯಾದ. ನಾರದು ಹೇಳಿದರು, ನೋಡಪ್ಪ, ನೀ ಎಂದು ಹೋಗ್ತೀಯಲ್ಲ ಅವತ್ತು ಹಿಂದಿನ ದಿವಸ ನನ್ನನ್ನು ಬಂದು ಭೇಟಿಯಾಗು, ನಾ ಎಲ್ಲ ಹೇಳ್ತೀನಿ ಅಂತಂದರು. ಅವಾಗಲಿ ಅಂಥೇಳಿ ಆ ಚಿತ್ರ ತೋರಿಸುವಂಥ ದಿವಸ ಬಂತು. ಹಿಂದಿನ ದಿವಸ ನಾರದರಿಗೆ ಭೇಟಿಯಾದರು. ಚಿತ್ರಕಾರ ಹೇಳ್ತಾ ಇದ್ದಾನೆ, ಮಹರ್ಷಿಗಳೇ ಮತ್ತು ಹೇಳ್ರಿ, ಮತ್ತು ನನಗೆ ಫೋಟೋ ಬರೆದು ಕೊಡ್ತೀನಿ ಅಂತಿದ್ರಲ್ಲ, ಬರೆದು ಕೊಡ್ರಿ ಅಂತಂದಾಗ, ನೋಡಪ್ಪ, ನಾಳಿನ ಬೆಳಗ್ಗೆ 9 ಗಂಟೆಗೆ ಬಾ, ಇಲ್ಲಿ ಆ ಸುಂದರವಾದ ಚಿತ್ರವನ್ನು ನಾನು ಬರೆದಿಟ್ಟಿರ್ತೀನಿ, ಅದನ್ನು ನಾನು ಕೊಡ್ತೀನಿ, ಅದನ್ನು ಹೋಗಿ ಕೃಷ್ಣ ಪರಮಾತ್ಮನಿಗೆ ಅದನ್ನು ತೋರಿಸು ಅಂತಂದ. ಆಗಲಿ ಅಂಥೇಳಿ ಮರುದಿವ್ಸ ಬಂದ. ಅವನು ನಾರದರು ಏನು ಮಾಡಿದರು, ಆ ಒಂದು ಚಿತ್ರವನ್ನು ಬರೆದು ಪ್ಯಾಕ್ ಮಾಡಿದ್ರಲ್ಲ
ನೋಡು, ನೀನು ಕೃಷ್ಣ ಪರಮಾತ್ಮನ ಎದುರುಗಡೆ ಹೋಗಿ ಅಲ್ಲೇ ಬಿಚ್ಚಬೇಕಿದನ್ನು. ಕೃಷ್ಣ ಪರಮಾತ್ಮನ ಬಿಚ್ಚಲಿಕ್ಕೆ ಹೇಳು, ಆವಾಗ ಅವ್ರು ಈ ಚಿತ್ರ ನೋಡಿ ನಿನಗೆ ಬಹುಮಾನ ಕೊಡ್ತಾರ ಅಂತ ಹೇಳಿದರು. ಅವನು ಹಾಗೆ ಮಾಡಿದ, ತೊಗೊಂಡು ಹೋದ. ಮಧ್ಯದಲ್ಲಿ ಎಲ್ಲಿ ಬಿಚ್ಚಬೇಡ ಅಂತ ಹೇಳಿದ್ರು ಅವರು. ಹೋಗಿ ಕೃಷ್ಣ ಪರಮಾತ್ಮನ ಮುಂದಿಟ್ಟು ಅದನ್ನು ಕೃಷ್ಣ ಪರಮಾತ್ಮನೇ ಬಿಚ್ಚಲಿಕ್ಕೆ ಹೇಳಿದ ಚಿತ್ರಕಾರ. ಅವಾಗ ಕೃಷ್ಣ ಪರಮಾತ್ಮ ನೋಡ್ತಾನೆ, ಬಹಳ ಸುಂದರವಾದ ಚಿತ್ರ. ಅವನು ಎಷ್ಟೇ ರೂಪಗಳನ್ನು ಬದಲಾಯಿಸಿದ್ರೂ ಕೂಡ ಅದು, ಯಾಕಂದರೆ ಅದು ಇರುವುದು ಒಂದು ನಿಲುಗನ್ನಡಿ, ಅದು ಕನ್ನಡಿಯನ್ನೇ, ದೊಡ್ಡ ಕನ್ನಡಿಯನ್ನೇ ಕೊಟ್ಟಿದ್ದ. ಆ ಕನ್ನಡಿಯೊಳಗೆ ನಮ್ಮ ಮುಖ ಹೇಗಿರ್ತದೋ ಹಾಗೇ ಬರ್ತದೆ, ಅದು ಬದಲಾಗುವುದಿಲ್ವಲ್ಲ. ಹೀಗಾಗಿ ಕೃಷ್ಣ ಪರಮಾತ್ಮನಿಗೆ ಭಾಳ ಸಂತೋಷ ಆಯಿತು. ನೋಡಪ್ಪ, ಒಳ್ಳೆಯ ಸುಂದರ ಚಿತ್ರ ಬಿಡಿಸಿ ಅಂಥೇಳಿ ಆವಾಗ ಹೇರಳವಾದ ಧನವನ್ನು ಕೊಟ್ಟ, ಅವನಿಗೆ ಪ್ರಶಸ್ತಿ ಪತ್ರವನ್ನು ಕೊಟ್ಟು ಕಳಿಸಿದ ಅಂಥೇಳಿ ಹಿಂಗೊಂದು ದೃಷ್ಟಾಂತ ಬರ್ತದೆ. ಅಂದರೆ ನಮ್ಮಲ್ಲಿ ವಿನಯ ಇತ್ತು ಅಂತಂದರೆ ಭಗವಂತನ ಒಲುಮೆ ಆಗ್ತದಂತ. ನಮ್ಮಲ್ಲಿರ್ತಕ್ಕಂಥ ಅಹಂಕಾರವನ್ನು ದೂರ ಮಾಡಿಕೊಳ್ಬೇಕು. ನಾವು ಯಾವಾಗಲೂ ವಿನಯವಂತರಾಗಬೇಕು. ಆ ವಿನಯ ಅನ್ನುವಂಥದ್ದು ಸದಾ ನಮ್ಮನ್ನು ಕಾಪಾಡ್ತದೆ ಅನ್ನುವಂಥ ಮಾತನ್ನು ಇಲ್ಲಿ ಶ್ರೀಮನ್ನಿಜುಣ ಶ್ರೀಗಳವರು ಕರುಣ ಮತ್ತು ವಿನಯ ಅನ್ನುವಂಥದ್ದು ಇವೆರಡೂ ಬಹಳ ಶ್ರೇಷ್ಠವಾಗಿರ್ತಕ್ಕಂಥ ಸದ್ಗುಣಗಳದಾವು. ಈ ಸದ್ಗುಣಗಳನ್ನು ನಾವು ಪ್ರಾಪ್ತ ಮಾಡಿಕೊಂಡೀವಿ ಅಂತಂದರೆ ನಮ್ಮ ಅಂತಃಕರಣ ಅನ್ನುವಂಥದ್ದು ಪರಿಶುದ್ಧ ಆಗ್ತದೆ. ಆ ಶುದ್ಧವಾಗಿರ್ತಕ್ಕಂಥ ಅಂತಃಕರಣದೊಳಗನ ಭಗವದ್ ದರ್ಶನ, ನಾವು ನಮ್ಮ ಆತ್ಮಸ್ವರೂಪದ ಸಾಕ್ಷಾತ್ಕಾರ ಹೊಂದಬೇಕಾಗಿತ್ತು ಅಂತಂದರೆ ಇಂಥ ಶ್ರೇಷ್ಠ ಗುಣಗಳನ್ನು ಸಂಪಾದನೆ ಮಾಡಬೇಕು ಅಂತ ಹೇಳಿದ್ದಾರೆ. ಅಂಥ ಸದ್ಗುಣಗಳನ್ನು ನಾವೆಲ್ಲರೂ ಪ್ರಾಪ್ತ ಮಾಡಿಕೊಂಡು ಮುಕ್ತರಾಗೋಣ ಅಂತ ಹೇಳ್ತಾ, ಓಂ ತತ್ಸತ್.